ಸಮಸ್ತ ಸ್ಪರ್ಧಾ ಬಳಗಕ್ಕೆ ಕರ್ನಾಟಕ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಅವಧಿಯಲ್ಲಿ ಕೆಲವೊಂದಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಅನ್ನ ತೆಗೆದುಕೊಂಡು ಬಂದಿದ್ವಿ. SSC ಆಗಿರ್ಬೋದು, RRB ಆಗಿರ್ಬೋದು ಹಾಗೂ ಅಗ್ನಿವೀರ್ ಸಂಬಂಧಪಟ್ಟ ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ ಅನ್ನ ನೋಡ್ತಾ ಬಂದಿದ್ವಿ. ಇವತ್ತಿನ ಅವಧಿಯಲ್ಲಿ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಕ್ವಶನ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಎಸ್ಪೆಷಲಿ RRB ಡಿ ಗ್ರೂಪ್, ರೈಲ್ವೆ ಇಲಾಖೆಯಲ್ಲಿ ನಡೆಸ್ತಕ್ಕಂಥ ಡಿ ಗ್ರೂಪ್ ಕ್ವಶನ್ಸ್ ಆಗಿರ್ಬೋದು ಅಥವಾ ALP ಲೋಕೋ ಪೈಲಟ್, ಅಲ್ಲಿಯೂ ಕೂಡ ಸೈನ್ಸ್ಗೆ ಬಹಳ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಸೊ RRB ಡಿ ಗ್ರೂಪ್ ಹಾಗೂ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಡಿ ಗ್ರೂಪ್ ಹಾಗೂ ಲೋಕೋ ಪೈಲಟ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್. ಸೊ ಸಮಯವನ್ನು ವ್ಯರ್ಥ ಮಾಡಲಾರದೆ ಮೊದಲ ಕ್ವಶನ್ ನೋಡೋಣ. ದ ಡಿವೈಸ್ which is used to convert AC to DC. AC means alternate current. Alternate current ಇಂದ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಉಪಕರಣ ಡಿವೈಸ್ ಯಾವ್ದು ಅಂತ ಕೇಳ್ಯಾರ. ಸೊ ಹಿಯರ್ ಆಪ್ಷನ್ಸ್ ಆರ್ ಗಿವನ್. ಟ್ರಾನ್ಸ್ಫಾರ್ಮರ್, ರೆಕ್ಟಿಫೈಯರ್ ಇದೆ, ದೆನ್ ಮೋಟಾರ್, ದೆನ್ ಜನರೇಟರ್. ಮೋಟಾರ್, ಜನರೇಟರ್. ಹಿಯರ್ ಸಮ್ ಡಿವೈಸ್ ಮೇಲೆ ಯಾವಾಗಲೂ ಒಂದು ಕ್ವಶನ್ಸ್ ಇರುತ್ತೆ. ಇಲ್ಲಿ RRB ಡಿ ಗ್ರೂಪ್ ಆಗಿರ್ಬೋದು ಅಥವಾ ಅಗ್ನಿವೀರ್ SSC ಎಕ್ಸಾಮ್ ನಲ್ಲಿ ಈ ರೀತಿ ಡಿವೈಸ್ ಗಳ ಮೇಲೆ ಯಾವಾಗಲೂ ಒಂದು ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಇಲ್ಲಿ ನೋಡಿ, AC ಟು DC ಅಲ್ಟರ್ನೇಟ್ ದಿಂದ DC ಡೈರೆಕ್ಟ್ ಕರೆಂಟ್ ಒಂದು, ನೆಕ್ಸ್ಟ್ ಡೈರೆಕ್ಟ್ ದಿಂದ ಅಲ್ಟರ್ನೇಟ್ ಕರೆಂಟ್ ಒಂದು, ನೆಕ್ಸ್ಟ್ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಾ ಇರ್ತೀರಾ ನೀವು ಇನ್ವರ್ಟರ್. ನಿಮ್ಗೆ ಗೊತ್ತೇ ಇರೋಲ್ಲ ಇನ್ವರ್ಟರ್ ಏನೋ ಯಾವ ತರ ಕೆಲಸ ಮಾಡುತ್ತೆ ಅಂತೇಳಿ. ಎಲ್ಲರೂ ಮನೆಯಲ್ಲಿ ಇನ್ವರ್ಟರ್ ಯೂಸ್ ಮಾಡ್ತಿರ್ತಾರೆ. ಇನ್ವರ್ಟರ್ ಅಂತ ಇದೆ, ಇನ್ವರ್ಟರ್, ಹೌದಾ, ಇನ್ವರ್ಟರ್ ಯೂಸ್ ಮಾಡ್ತಾ ಇರ್ತಾರೆ. ಹಿಯರ್ ಟ್ರಾನ್ಸ್ಫಾರ್ಮರ್ ಇಸ್ ಆಲ್ಸೋ ಇಸ್ ದೇರ್. ಟ್ರಾನ್ಸ್ಫಾರ್ಮರ್, ಹಳ್ಳಿಗಳಲ್ಲಿ ಟ್ರಾನ್ಸ್ಫಾರ್ಮರ್ ನೋಡಿರ್ತೀರಾ. ಟ್ರಾನ್ಸ್ಫಾರ್ಮರ್ TC ಅಂತ ಕರಿತಿರ್ತಾರೆ. ಸಂಕ್ಷಿಪ್ತವಾಗಿ ಹಳ್ಳಿಯಾಗ ಏನಂತಿರ್ತಾರೆ, TC ಐತೆ, TC ಐತೆ ಅಂತಿರ್ತಾರೆ, ಹೌದಾ, TC. ದೆನ್ ಒನ್ ಮೋರ್ ಇಸ್ ದೇರ್, ಮೋಟಾರ್. ಮೋಟಾರ್ is also option is there given. Then motor. Then generator is nothing but dynamo. Here these instruments are very very important regarding your device ಮೇಲೆ ಏನಾದರೂ ಡಿವೈಸ್ ಗಳ ಮೇಲೆ ಏನಾದರೂ ಕ್ವಶನ್ ಕೇಳಿದ್ರೆ ಇಲ್ಲಿ ನೋಡಿ, ಕ್ವಶನ್ ಅಲ್ಲಿ ಏನಿದೆ, AC ಟು DC ಅಲ್ಟರ್ನೇಟ್ ಕರೆಂಟ್ ಇಂದ ಡೈರೆಕ್ಟ್ ಕರೆಂಟ್. ಅಲ್ಟರ್ನೇಟ್ ಕರೆಂಟ್ ಇಂದ ಡೈರೆಕ್ಟ್ ಕರೆಂಟ್ ಅನ್ನ ಚೇಂಜ್ ಮಾಡ್ತಕ್ಕಂಥ ಡಿವೈಸ್ ಗೆ ರೆಕ್ಟಿಫೈಯರ್ ಅಂತ ಕರೀತಾರೆ. ಏನಂತಾರೆ? ರೆಕ್ಟಿಫೈಯರ್ ಎನ್ನುತ್ತಾರೆ. ಹಿಯರ್ ಆಪ್ಷನ್ 2 is right answer. Option 2 is right answer. That is rectifier. See, some more devices are given. ನಾನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೀನಿ. ಯಾವ್ದಂತ? ಇನ್ವರ್ಟರ್. ಇನ್ವರ್ಟರ್ is the exactly opposite of rectifier. ಇನ್ವರ್ಟರ್ AC ಟು DC ಕನ್ವರ್ಟ್ ಮಾಡಿದ್ರೆ, ರೆಕ್ಟಿಫೈರ್ AC ಟು DC ಕನ್ವರ್ಟ್ ಮಾಡಿದ್ರೆ ಇನ್ವರ್ಟರ್ ಏನಾಗುತ್ತೆ? DC ಟು AC. ಈ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ನಿಮ್ ಮನೆಗಳಲ್ಲಿ ಬರ್ತಕ್ಕಂಥ ಕರೆಂಟ್ ಯಾವ್ದು ಅಂತ ಕೇಳ್ತಾರೆ. ಮನೆಗಳಿಗೆ ಬರ್ತಕ್ಕಂಥ ಕರೆಂಟ್, ನಿಮ್ಮ ಮನೆಯಲ್ಲಿ ಎಲ್ಲರೂ ಕರೆಂಟ್ ಬರ್ತಲ್ಲ, ಆ ಕರೆಂಟ್ ಯಾವ್ದೈತಿ? AC ಐತೋ DC ಐತೋ, ಯಾವ್ದು ಕರೆಂಟ್ ಅಂತ ಕೇಳ್ತಾರೆ. ನೋಡ್ರಿ, ಎಲ್ಲಿ ನಿಮ್ಮ KV ಸೆಂಟರ್ ನಿಂದ ಬರ್ತಕ್ಕಂಥ DC ಆಗಿ ಬರ್ತಾ ಇರ್ತದೆ. KV ಸೆಂಟರ್ ಗಳಿಂದ ಮೀನ್ಸ್ ನಿಮ್ಮ ಸ್ಟ್ರೀಟ್ ಗಳಲ್ಲಿ ಕೇಬಲ್ ಗಳ ಮುಖಾಂತರ ಏನಾಗಿರ್ತದೆ? DC ಆಗಿ ಬರ್ತಾ ಇರ್ತದೆ. ಆ DC ಕರೆಂಟ್ ಅನ್ನ ಟ್ರಾನ್ಸ್ಫಾರ್ಮರ್ ಏನ್ ಮಾಡ್ತೈತಿ? ವೋಲ್ಟೇಜ್ ಅನ್ನ ಕಡಿಮೆ ಮಾಡುತ್ತೆ. ವೋಲ್ಟೇಜ್ ಅನ್ನ ಏನ್ ಮಾಡುತ್ತೆ? ಸ್ಟೆಪ್ ಡೌನ್ ಮಾಡುತ್ತೆ. ಅಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಎರಡು ವಿಧ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಮೀನ್ಸ್ ವೋಲ್ಟೇಜ್ ಅನ್ನ ಹೈ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಮೀನ್ಸ್ ವೋಲ್ಟೇಜ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮರ್. ಸೊ ಇಲ್ಲಿ ಒಂದು ಹಿಂಟ್ ಗೊತ್ತಾಯ್ತು, ಏನು? ಟ್ರಾನ್ಸ್ಫಾರ್ಮರ್ ಕೆಲಸ ಏನು ಹಾಗಾದ್ರೆ? ವೋಲ್ಟೇಜ್ ಅನ್ನ ಹೆಚ್ಚು ಮಾಡೋದಾಗಿರ್ಬೋದು, ವೋಲ್ಟೇಜ್ ಅನ್ನ ಕಡಿಮೆ ಮಾಡೋದಾಗಿರ್ಬೋದು. ಇದರ ಅರ್ಥ ಇಲ್ಲಿ ನೋಡಿ, ಇನ್ವರ್ಟರ್ ಮನೆಗಳಲ್ಲಿ ಇರ್ತಕ್ಕಂಥ ಇನ್ವರ್ಟರ್ ಏನ್ ಮಾಡುತ್ತೆ? ಡೈರೆಕ್ಟ್ ಕರೆಂಟ್ ಇದ್ದದನ್ನ ಅಲ್ಟರ್ನೇಟ್ ಕರೆಂಟ್ ಆಗಿ ಪಾಸ್ ಮಾಡುತ್ತೆ. ರೆಕ್ಟಿಫೈಯರ್ ಏನ್ ಮಾಡುತ್ತೆ? AC ಕರೆಂಟ್ ಅನ್ನ DC ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗಾದ್ರೆ ಟ್ರಾನ್ಸ್ಫಾರ್ಮರ್ ಇಲ್ಲೇ ಆನ್ಸರ್ ಸಿಕ್ಬಿಡ್ತು. ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ? ವೋಲ್ಟೇಜ್ ಅನ್ನ ತಡೆ ಹಿಡಿದು ನಮ್ಮ ಮನೆಗಳಿಗೆ ಎಷ್ಟು ವೋಲ್ಟೇಜ್ ಬೇಕಲ್ಲ ಅಷ್ಟು ವೋಲ್ಟೇಜ್ ಅನ್ನ ಏನ್ ಮಾಡ್ತೈತಿ? ಮನೆಗಳಲ್ಲಿ, ಸ್ಟ್ರೀಟ್ ಗಳಲ್ಲಿ ಮುಖಾಂತರ ಏನ್ ಮಾಡ್ತೈತಿ? ಸರಬರಾಜು ಮಾಡ್ತಿರ್ತಾರ. ನೀವು ನೋಡಿರ್ಬೋದು, ಪ್ರತಿಯೊಂದು ಓಣಿಯಲ್ಲಿ, ಆಮೇಲೆ ಊರಲ್ಲಿ 4 ರಿಂದ 3 TC ಗಳಿರ್ತಾವ, ಟ್ರಾನ್ಸ್ಫಾರ್ಮರ್ ಇರ್ತಾವ. ಆ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ? ಆ KV ಇಂದ ಬಂದಂತ ಡೈರೆಕ್ಟ್ ಆಗಿ ಬಂದಂತ ಕರೆಂಟ್ ಅನ್ನ ತಡೆ ಹಿಡಿದು ಮನೆಗಳಿಗೆ ಎಷ್ಟು ವೋಲ್ಟ್ ಬೇಕಂತೇಳಿ ಕರೆಂಟ್ ಅನ್ನ ಸಪ್ಲೈ ಮಾಡುತ್ತೆ.
ಇಲ್ಲಿ ಇನ್ನೂ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಮನೆಗಳಿಗೆ ಅಥವಾ ಗೃಹ ಉಪಯೋಗಕ್ಕೆ ಎಷ್ಟು ವೋಲ್ಟೇಜ್ ವಿದ್ಯುತ್ತನ್ನು ಸರಬರಾಜು ಮಾಡಲಾಗುತ್ತಂತೆ ಕ್ವಶನ್ ಕೇಳ್ತಾರ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಏನು ಮನೆಗಳಿಗೆ ಅಥವಾ ಗೃಹ ಉಪಯೋಗಕ್ಕೆ ಎಷ್ಟು ಪ್ರಮಾಣದ ವಿದ್ಯುತ್ತನ್ನು ಸರಬರಾಜು ಮಾಡಲಾಗುತ್ತದೆ ಅಂತ ಕ್ವಶನ್ ಕೇಳ್ತಾರೆ. ಎಲ್ಲಿ ಮನೆಗಳಲ್ಲಿ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ಅರ್ಥ ಗೊತ್ತಾಯ್ತು. ಇಟ್ ರೆಡ್ಯೂಸ್ ಆರ್ ಇಟ್ ಅಲ್ಟರ್ ದಿ ಆರ್ ಅಲ್ಟರ್ನೇಟ್ ಮೀನ್ಸ್ ಚೇಂಜ್ ಸ್ಟೆಪ್ ಡೌನ್ ಸ್ಟೆಪ್ ಅಪ್. ಹೆಚ್ಚು ಬೇಕಾದಾಗ ಸ್ಟೆಪ್ ಅಪ್ ಮಾಡುತ್ತೆ, ಕಡಿಮೆ ಬೇಕಾದಾಗ ಸ್ಟೆಪ್ ಡೌನ್ ಮಾಡುತ್ತೆ. ಸೊ ಟ್ರಾನ್ಸ್ಫಾರ್ಮರ್. ದೆನ್ ರೆಕ್ಟಿಫೈರ್ ಇಸ್ ಇಟ್ ಕನ್ವರ್ಟ್ಸ್ ಎಸಿ ಟು ಡಿಸಿ. ದೆನ್ ಒನ್ ಮೋರ್ ಇಸ್ ದೇರ್ ಮೋಟಾರ್. ಮೋಟಾರ್ ಮೋಟಾರ್ ಎಂಬುದು ಈ ಒಂದು ಇನ್ಸ್ಟ್ರೂಮೆಂಟ್ ಏನ್ ಮಾಡುತ್ತೆ, ಇಲೆಕ್ಟ್ರಿಕ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಕನ್ವರ್ಟ್ಸ್ ಇಲೆಕ್ಟ್ರಿಕಲ್ ಎನರ್ಜಿ. ಇಟ್ ಕನ್ವರ್ಟ್ಸ್ ಇಲೆಕ್ಟ್ರಿಕಲ್ ಎನರ್ಜಿ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ಏನೆನ್ನುತ್ತಾರೆ ಅಂತ ಕ್ವಶನ್ ಕೇಳ್ತಾರ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರ. ಎಲ್ಲರೂ ನೋಡಿರ್ತಾರೆ, ರೆಗ್ಯುಲರ್ ಯೂಸ್ ಮಾಡ್ತಿರ್ತಾರೆ. ವಿದ್ಯುತ್ ಶಕ್ತಿನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಫ್ಯಾನ್. ಫ್ಯಾನ್ ನೋಡಿರಲ್ಲ, ಬಟನ್ ಹೊಡಿತೀರಿ, ಇಲೆಕ್ಟ್ರಿಕಲ್ ಸಪ್ಲೈ ಆಗುತ್ತೆ, ಕರೆಂಟ್ ಸಪ್ಲೈ ಆಗುತ್ತೆ. ಕರೆಂಟ್ ಸಪ್ಲೈ ಆದ ಕೂಡ ಏನಾಗುತ್ತೆ, ಫ್ಯಾನ್ ರೊಟೇಟ್ ಆಗುತ್ತೆ. ದಟ್ ವಿಲ್ ಕನ್ವರ್ಟ್ ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಮೀನ್ಸ್ ಮಷಿನ್ ರೊಟೇಟ್ ಆಗಿತ್ತ. ಸೊ ದಟ್ ಈಸ್ ಕನ್ವರ್ಟಿಂಗ್ ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಗ್ರೈಂಡರ್ ನೋಡಿರಲ್ರಿ ಮನ್ಯಾಗ, ಇಡ್ಲಿ ಮಾಡೋ ಚಟ್ನಿ ಅದು ರುಬ್ತಿರ್ತಾರ. ಇಡ್ಲಿ ಮಾಡುವಾಗ ಏನ್ ಮಾಡ್ತಾರೆ, ಚಟ್ನಿ ರುಬ್ತಾರೆ. ಅವಾಗ ಏನ್ ಮಾಡುತ್ತೆ, ಅಲ್ಲಿ ಕರೆಂಟ್ ಹಾಕರಿ, ಕರೆಂಟ್ ಹಾಕೋ ಕೂಡಲೇ ಬಟನ್ ಹೊಡೆದ ಕೂಡಲೇ ಎಲೆಕ್ಟ್ರಿಕಲ್ ಸಪ್ಲೈ ಆಗುತ್ತೆ, ವಿದ್ಯುತ್ ಸಪ್ಲೈ ಆಗುತ್ತೆ. ಆ ವಿದ್ಯುತ್ ಏನ್ ಮಾಡುತ್ತೆ, ಮಷಿನ್ ಅನ್ನ ರೊಟೇಟ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ಕನ್ವರ್ಟಿಂಗ್ ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಮೋಟಾರ್ ಕೆಲಸ ಏನಾಗದ್ರ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಹಿಯರ್ ಒನ್ ಮೋರ್ ಇಸ್ ಗಿವನ್ ಡೈನಮೋ. ಡೈನಮೋ ಡೈನಮೋಗೆ ಏನಂತಾರ ಅಂದ್ರ ಜನರೇಟರ್ ಅಂತ ಕರಿತಾರ. ಫಿಲಮ್ ಥಿಯೇಟರ್ಗೆ ಹೋದಾಗ ನೋಡಬಹುದು, ಕರೆಂಟ್ ಹೋದ ಕೂಡಲೇ ಕೂಗ್ ಹೊಡ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಕರೆಂಟ್ ಹೋದ ಕೂಡಲೇ ಏನ್ ಮಾಡ್ತಾರೆ, ಎಲ್ಲರೂ ಕೂಗ್ ಹೊಡಿತಾರೆ. ಕೂಗ್ ಹೊಡ್ಯಾಕ್ ಸ್ಟಾರ್ಟ್ ಮಾಡಿದ ಕೂಡಲೇ ಏನು, ಜನರೇಟರ್ ಸ್ಟಾರ್ಟ್ ಮಾಡ್ಲಿ ಅಂತಿರ್ತಾರ. ಜನರೇಟರ್ ಮೀನ್ಸ್ ಡೈನಮೋ. ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ. It converts mechanical energy into electrical energy. That means those motor and dynamo are exactly opposite devices. Motor and dynamo are opposite devices. ಇದು ಇಲೆಕ್ಟ್ರಿಕಲ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿ ಮಾಡಿದ್ರ ಯಾವುದು, ಮೋಟಾರು. ಡೈನಮೋ ಏನ್ ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿಯನ್ನ ಏನ್ ಮಾಡ್ತತಿ, ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತತಿ. ಇಲ್ಲಿ ಮೋಟಾರ್ ಮತ್ತು ಡೈನಮೋ ಮೇಲೆ ಇನ್ನೂ ಒಂದು ಕ್ವಶನ್ ಕೇಳುವಂತ ಸಾಧ್ಯತೆ. ಮೋಟಾರ್ ಮತ್ತು ಡೈನಮೋ ಮೇಲೆ ಇನ್ನೂ ಒಂದು ಕ್ವಶನ್ ಕೇಳುವಂತ ಸಾಧ್ಯತೆ. ಮೋಟಾರ್ ಮತ್ತು ಡೈನಮೋಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತ ಕೇಳ್ತಾರ. ಮೋಟಾರ್ ಮತ್ತು ಡೈನಮೋಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಒಂದನ್ನೇ ಕೇಳಬಹುದಲ್ಲಿ. ನಾನು ಎರಡನ್ನೂ ಹೇಳಿದೆ. ಕ್ವಶನ್ ಏನ್ ಕೇಳ್ತಾರ, ಡೈನಮೋ ಈಸ್ ವರ್ಕಿಂಗ್ ಆನ್ ವಿಚ್ ಪ್ರಿನ್ಸಿಪಲ್. ಡೈನಮೋ ಈಸ್ ವರ್ಕಿಂಗ್ ಆನ್ ವಿಚ್ ಪ್ರಿನ್ಸಿಪಲ್. ಯಾವ ತತ್ವದ ಆಧಾರದ ಮೇಲೆ ಡೈನಮೋ ವರ್ಕ್ ಮಾಡ್ತೈತಿ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಅಲ್ಲಿ ಒಂದಷ್ಟು ಪ್ರಿನ್ಸಿಪಲ್ಸ್ ಬರ್ತಾವ, ತತ್ವಗಳು ಬರ್ತಾವ. ಒಂದಷ್ಟು ವಿಜ್ಞಾನಿಗಳು ಏನ್ ಮಾಡ್ಯಾರ, ಕೆಲವೊಂದಷ್ಟು ರೂಲ್ಗಳನ್ನ ಮಾಡ್ಯಾರ. ಆ ತತ್ವಗಳ ಆಧಾರದ ಮೇಲೆ ಡೈನಮೋನಾಗಿರ್ಬೋದು, ಮೋಟಾರ್ ಕೆಲಸ ಮಾಡ್ತಾವ. ದಿಸ್ ಇಸ್ ರಿಗಾರ್ಡಿಂಗ್ ಫಸ್ಟ್ ಕ್ವಶನ್. ನೋಡಿ, ಫಸ್ಟ್ ಕ್ವಶನ್ ಗೆ ಸಂಬಂಧಪಟ್ಟಂಗೆ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಡಿಸ್ಕಷನ್ ಮಾಡಿದೀವಿ. ಇನ್ಸ್ಟ್ರೂಮೆಂಟ್ಗಳು, ಯಾವ ಇನ್ಸ್ಟ್ರೂಮೆಂಟ್ಗಳು ಎಲ್ಲಿ ಯೂಸ್ ಮಾಡ್ತಾರ ಅಂತೇಳಿ. ಹೌದಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ವಾಟ್ ಈಸ್ ದ SI ಯೂನಿಟ್ ಆಗಬೇಕಾಗಿತ್ತು, ಡೈರೆಕ್ಟ್ ಯೂನಿಟ್ ಅಂತಾರೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಇಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಮಾನ. ಇಲೆಕ್ಟ್ರಿಕ್ ಕರೆಂಟ್ ಅಥವಾ ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹ ಆಗಬೇಕದು. ವಿದ್ಯುತ್ ಪ್ರವಾಹದ, ಇಲ್ಲಿ ಕನ್ನಡದಲ್ಲಿ ಇದೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಮಾನ. ಸಿ ದೇರ್ ಆರ್ 4 ಆಪ್ಷನ್ಸ್ ಆರ್ ಗಿವನ್. ಫಿಸಿಕ್ಸ್ ನಲ್ಲಿ, ಭೌತಶಾಸ್ತ್ರದಲ್ಲಿ ವೆರಿ ಫಸ್ಟ್ ಚಾಪ್ಟರ್, ಮೊದಲನೇ ಅಧ್ಯಾಯನ ಏನೈತೆ ಅಂದ್ರೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್, ಅಳತೆಗಳು ಮತ್ತು ಮೂಲಮಾನಗಳು. ಎಲ್ಲೇ ಫಿಸಿಕ್ಸ್ ನಲ್ಲಿ ಹೋಗಿ ಯಾವುದೇ ಚಾಪ್ಟರ್ ನಲ್ಲಿ ಕಲೀರಿ, ಅಳತೆಗಳು ಮತ್ತು ಮೂಲಮಾನಗಳು ಇದ್ದಿದ್ದೇನೆ. ಎನರ್ಜಿ, ಫೋರ್ಸ್, ದೆನ್ ಪವರ್, ಯಾವುದ್ರ ಮೇಲಾದ್ರೂ ಒಂದು ಇದ್ದಿದ್ದೇನೆ. ಎಸ್ಪೆಷಲಿ ಅಗ್ನಿವೀರ್ ಮತ್ತು SSC ಲೆವೆಲ್ಗೆ ಯಾವಾಗಲೂ ಒಂದು ಏಕಮಾನದ ಮೇಲೆ ಕ್ವಶನ್ ಕೇಳಿಬಿಟ್ಟು. ಫೋರ್ಸ್ ಆದ್ರೂ ಕೇಳ್ಬೋದು, ಶಕ್ತಿ ಆದ್ರೂ ಕೇಳ್ಬೋದು, ಪವರ್, ವೆಲಾಸಿಟಿ, ಎಕ್ಸಲರೇಷನ್, ವೇಗ, ವೇಗೋತ್ಕರ್ಷ, ಜವ ಅಂದ್ರೇನ,
ಈ ರೀತಿ ಪ್ರತಿಯೊಂದ್ರ ಮೇಲೆ ಎಕ್ಸ್ಪ್ರೆಷನ್ ಆದ್ರೂ ಕೇಳ್ತಾರೆ, ಅದರ ಸಮೀಕರಣ ಆದ್ರೂ ಕೇಳ್ತಾರೆ, ಇಲ್ಲಾಂದ್ರೆ ಎಸ್ ಐ ಯೂನಿಟ್ ಅಂತೂ ಕೇಳೇ ಕೇಳ್ತಾರೆ. ಸೊ ಇಲ್ಲಿ ನಮಗ್ ಕೇಳಿದಂತ ಕ್ವಶನ್ ಅಲ್ಲಿ ಏನ್ ಮಾಡ್ಯಾರ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದ್ರೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಆಗುತ್ತೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನಾಗುತ್ತೆ, ಅಂಪಿಯರ್ ಆಗುತ್ತೆ. ಸೊ ಅಂಪಿಯರ್ ಎಂಬುದು ವಿದ್ಯುತ್ ಪ್ರವಾಹವನ್ನ ಅಳಿತಕ್ಕಂತ ಏಕಮಾನ. ಆದ್ರೆ ಇನ್ಸ್ಟ್ರೂಮೆಂಟ್ ಯಾವುದು, ಇನ್ಸ್ಟ್ರೂಮೆಂಟ್ ಇದೆ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ ಟು ಮೇಜರ್ ದಿ ಇಲೆಕ್ಟ್ರಿಕ್ ಕರೆಂಟ್. ದಟ್ ಇನ್ಸ್ಟ್ರೂಮೆಂಟ್ ಇಸ್ ಕಾಲ್ಡ್ ಆಸ್ ಅಮ್ಮೀಟರ್. ಆ ಇನ್ಸ್ಟ್ರೂಮೆಂಟ್ ಏನಂತಾರ, ಅಮ್ಮೀಟರ್. ಯಾರಾದರೂ ಸೈನ್ಸ್ ಕ್ಯಾಂಡಿಡೇಟ್ ಇದ್ರೆ ನಿಮಗೆ ಎಕ್ಸ್ಪೆರಿಮೆಂಟ್ ಪ್ರಯೋಗಾಲಯಗಳಲ್ಲಿ ಯೂಸ್ ಮಾಡ್ತಿರ್ತಾರೆ, ಅಮ್ಮೀಟರ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಯಾವ್ದನ್ನ ಬಳಸ್ತಾರೆ, ನಿಮ್ ಕೈಯಾಗ ಕೊಡ್ತಾರ ಅಮ್ಮೀಟರ್ ರೀಡಿಂಗ್ ಮಾಡಕ, ಅಮ್ಮೀಟರ್ ರೀಡಿಂಗ್ ಮಾಡಕ ನಿಮ್ ಕೈಯಾಗ ಕೊಡ್ತಾರೆ. ಯಾರಾದ್ರೂ ಸೈನ್ಸ್ ಇದ್ರೆ ಗೊತ್ತಾಗೇ ಆಗುತ್ತೆ ಆಬ್ವಿಯಸ್ಲಿ. ಸೊ ದಟ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ದಟ್ ಇನ್ಸ್ಟ್ರೂಮೆಂಟ್, ಅಮ್ಮೀಟರ್. ಎದಕ್ಕ, ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ. ಬಾಕಿ ಆಪ್ಷನ್ ನೋಡ್ರಿ, ವೋಲ್ಟ್ ಐತಿ, ವೋಲ್ಟ್ ವಿಭವಾಂತರ ಅಂತ ಕರೀತಾರೆ. ವೋಲ್ಟ್ಗೆ ಏನಂತಾರ, ವಿಭವಾಂತರ. ಕನ್ನಡದಾಗ ಏನಂತಾರ, ವಿಭವಾಂತರ. ಸಿ ವಿಭವಾಂತರವನ್ನ ವೋಲ್ಟ್, ನಾವು ಕನ್ನಡದಾಗ ಆಸ್ ಯೂಶುವಲ್ ಆಗಿ ಮನ್ಯಾಗನ ಮಾತಾಡ್ತಿರ್ತೀವಿ. ವೋಲ್ಟೇಜ್, ವೋಲ್ಟೇಜ್ ಹೆಚ್ಚು ಬಂತು, ವೋಲ್ಟೇಜ್ ಕಡಿಮೆ ಆತು ಅಂತ. ವೋಲ್ಟೇಜ್ ಹೆಚ್ಚಾತು, ವೋಲ್ಟೇಜ್ ಕಡಿಮೆ ಆತು. ಇದರ ಅರ್ಥ ಆ ಟ್ರಾನ್ಸ್ಫಾರ್ಮರ್ದಿಂದ ಡೈರೆಕ್ಟ್ ಕರೆಂಟ್ ಬರುವಾಗ ಆ ವಿದ್ಯುತ್ತಿನ ವಿಭವಾಂತರ, ಆ ಡಿಸ್ಟೆನ್ಸ್ ನಲ್ಲಿ ಆಗ್ತಕ್ಕಂಥ ಕರೆಂಟಿನ ಏರಿಳಿತ, ಆ ಕರೆಂಟಿನ ಏರಿಳಿತಕ್ಕೆ ಏನಂತಾರ, ವಿಭವಾಂತರ ಅಂತಾರ. ಇಲ್ಲಿಯೂ ಕೂಡ ವಿಭವಾಂತರವನ್ನ ಪ್ರಯೋಗಾಲಯದಲ್ಲಿ ಅಳೆಯಾಕ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತಾರ. ದಟ್ ಇನ್ಸ್ಟ್ರೂಮೆಂಟ್, ಉಪಕರಣ, ವಿಭವಾಂತರವನ್ನು ಅಳೆಯುವ ಉಪಕರಣ ವೋಲ್ಟಾಮೀಟರ್. ವೋಲ್ಟಾಮೀಟರ್, ವೋಲ್ಟಾಮೀಟರ್ ಎದಕ್ಕೆ ಹೇಳ್ತಾರ, ವೋಲ್ಟೇಜ್ ಅನ್ನ ಅಳಿಲಿಕ್ಕೆ, ವಿಭವಾಂತರವನ್ನ ಅಳಿಲಿಕ್ಕೆ ಬಳಸ್ತಕ್ಕಂಥ ಉಪಕರಣ ವೋಲ್ಟಾಮೀಟರ್. ದೆನ್ ಒನ್ ಮೋರ್ ಆಪ್ಷನ್ ಇಸ್ ದೇರ್. ಯಾವ ಆಪ್ಷನ್ ಅಪ್ಪ, ಓಮ್. ಓಮ್ ಎಂಬುದು ವಿಜ್ಞಾನಿ ಹೆಸರು. ಓಮ್ ಎಂಬುದು ವಿಜ್ಞಾನಿ ಹೆಸರು. ಅವ ವಿಜ್ಞಾನಿನ ಕಂಡು ಹಿಡಿದಕ್ಕೆ ಅವನ ಹೆಸರು ಇಟ್ಕೊಂಡ್ಬಿಟ್ಟ. ನಾವು ಬೇರೆದವ್ರು ಯಾರ್ದು ಹೆಸರು ಕೊಡ್ಬೇಡ ಅಂತೇಳಿ. ಇದಕ್ಕೆ ಏನಂತಾರಂದ್ರ, ಓಮ್ ಅನ್ನ ಯಾವ್ದಕ್ಕೆ ಕಳಿತಾರಂದ್ರ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್. ರೋಧತ್ವ, ಕನ್ನಡದಾಗ ಏನಂತಾರ, ರೋಧತ್ವ. ವಿದ್ಯುತ್ ಪ್ರವಹಿಸಲು, ವಿದ್ಯುತ್ ಪ್ರವಹಿಸಲು ಮೀನ್ಸ್ ವಿದ್ಯುತ್ ಒಂದು ಕೇಬಲ್ ಮುಖಾಂತರ ಹಾದು ಹೋಗ್ಲಿಕ್ಕೆ ಅದಕ್ಕೆ ತಡೆ ಒಡ್ಡುವ ಪ್ರೊಸೆಸ್ಗೆ, ವಿಧಾನಕ್ಕೆ ಏನಂತಾರ, ವಿದ್ಯುತ್ ರೋಧತ್ವ. ರೆಸಿಸ್ಟೆನ್ಸ್ ಆಫ್ ಇಲೆಕ್ಟ್ರಿಸಿಟಿ, ರೆಸಿಸ್ಟೆನ್ಸ್ ಆಫ್ ಇಲೆಕ್ಟ್ರಿಸಿಟಿ ದಟ್ ಈಸ್ ಮೇಜರ್ಡ್ ಬೈ ಓಮ್. ದಟ್ ಈಸ್ ಮೇಜರ್ಡ್ ಬೈ ಓಮ್. ಅದನ್ನ ಓಮನ್ನ ಎದುರಾಗ ರೆಸಿಸ್ಟೆನ್ಸ್ ಎದುರಾಗೈತಾರ, ಓಮ್ ನಲ್ಲಿ ಎಳಿತಾರ. ಸೊ ಇನ್ಸ್ಟ್ರೂಮೆಂಟ್ ಐತಿ ಅದಕ್ಕೊಂದು. ದ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ ಟು ಮೇಜರ್ ದಿ ರೆಸಿಸ್ಟೆನ್ಸ್ ಇಸ್ ರಿಯೋಸ್ಟ್ಯಾಟ್ ಅಂತ ಕರೀತಾರೆ. ಏನಂತಾರ ಇನ್ಸ್ಟ್ರೂಮೆಂಟ್ಗೆ, ರಿಯೋಸ್ಟ್ಯಾಟ್. ಸೊ ನೋಡ್ರಿ, ವೋಲ್ಟೇಜ್ಗೆ ಸಂಬಂಧಪಟ್ಟಂಗ ವಿಭವಾಂತರ, ಇನ್ಸ್ಟ್ರೂಮೆಂಟ್ ಈಸ್ ವೋಲ್ಟಾಮೀಟರ್. ದೆನ್ ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂಗ ಅಂಪಿಯರ್ದಾಗ ಅಳಿತಾರ. ದೆನ್ ಇನ್ಸ್ಟ್ರೂಮೆಂಟ್ ಯಾವುದು, ಉಪಕರಣ ಅಮ್ಮೀಟರ್. ಹಿಯರ್ ಆಲ್ಸೋ ರೆಸಿಸ್ಟೆನ್ಸ್ ಗೆ ಸಂಬಂಧಪಟ್ಟಂಗ ಅಳಿತಕ್ಕಂಥ ಉಪಕರಣದ ಹೆಸರ ರಿಯೋಸ್ಟ್ಯಾಟ್. ಮಾನ ಯಾವುದು, ಓಮ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಪವರ್. ಪವರ್ ಇಸ್ ನಥಿಂಗ್ ಬಟ್ ವಿದ್ಯುತ್ ಸಾಮರ್ಥ್ಯ. ವಿದ್ಯುತ್ ಸಾಮರ್ಥ್ಯ, ಪವರ್. ಇಲ್ಲಿ ಕೆಲವು ಸಾರಿ ಇಕ್ವೇಶನ್ ಕೇಳ್ತಾರ, ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಡಬ್ಲ್ಯೂ ಅಂದ್ರ ಕೆಲಸ, ಟಿ ಅಂದ್ರ ವೇಳೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ನಿಗದಿತ ವೇಳೆಯಲ್ಲಿ ಮಾಡಿದಂತ ಕೆಲಸದ ದರಕ್ಕೆ ಸಾಮರ್ಥ್ಯ ಎನ್ನುವರು. ಹೌದಾ, ನೀವು ಇದಕ್ಕ ಹಳ್ಳ್ಯಾಗದು ನೋಡಿರ್ಬೋದು, 2 HP ಪಂಪ್ ಐತಿ, 5 HP ಪಂಪ್ ಐತಿ, 6 HP ಪಂಪ್ ಐತಿ. ಪಂಪ್ಗಳ ಬಗ್ಗೆ, ಅದರ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾರೆ. ಅದ್ರ ಏನ್ ಮಾತಾಡ್ತೀರಿ, ಸಾಮರ್ಥ್ಯ ಅಂದ್ರ ಎಚ್ ಪಿ ಎಂಬುದು ಹಾರ್ಸ್ ಪವರ್. ಎಚ್ ಪಿ ಎಂಬುದು ಹಾರ್ಸ್ ಪವರ್. ಇಲ್ಲಿ ಹಾರ್ಸ್ ಪವರ್ ಅಂದ್ರೆ 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು ಹೌ ಮಚ್ ವ್ಯಾಟ್. 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು 746 ವ್ಯಾಟ್ ಆಗುತ್ತೆ. 746 ವ್ಯಾಟ್. ಸೊ ಇಲ್ಲಿ ಎಚ್ ಪಿ ಗಳಲ್ಲಿ ಹೇಳ್ತಾರೆ ಪಂಪ್ಗಳನ್ನ. ವ್ಯಾವಹಾರಿಕವಾಗಿ ಎಚ್ ಪಿ ಗಳಲ್ಲಿ ಏನ್ ಮಾಡ್ತಾರ, ಪಂಪಿನ ಸಾಮರ್ಥ್ಯ, ಆ ಮೋಟಾರ್ ಪಂಪಿನ ಸಾಮರ್ಥ್ಯವನ್ನು ಏನ್ ಮಾಡ್ತಾರ, ವ್ಯಾವಹಾರಿಕವಾಗಿ ಎಚ್ ಪಿ ಗಳಲ್ಲಿ ಹೇಳ್ತಾರ. ಸೊ ನೋಡ್ರಿ, ವ್ಯಾಟ್ ಎಂಬುದು ಆ ಪಂಪ್ ಅಥವಾ ಆ ಉಪಕರಣ ಒಂದು ನಿಗದಿತ ಸಮಯದಲ್ಲಿ ಮಾಡಿದ ಕೆಲಸದ ದರಕ್ಕೆ ಏನಂತಾರ, ವ್ಯಾಟ್ ಅಂತಾರ, ಪವರ್ ಅಂತಾರ. ಸೊ ವ್ಯಾಟ್ ಈಸ್ ನಥಿಂಗ್ ಬಟ್ ನೋಡ್ರಿ, ಎಕ್ಸಾಕ್ಟ್ ಆಗಿ ಎಸ್ ಐ ಯೂನಿಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರ ಕೆಲಸದ ಮೂಲಮಾನ ಜೋಲ್. ಕೆಲಸದ ಮೂಲಮಾನ ಜೋಲ್.
ವೇಳೆ ಸಮಯದ ಮೂಲಮಾನ ಸೆಕೆಂಡ್. ಕ್ವಶನ್ಸ್ ಕೇಳ್ತಾರ ಇನ್ನೂ ಮುಂದುವರಿದ ಎಕ್ಸಾಮ್ದಾಗ ದೊಡ್ಡ ದೊಡ್ಡ ಎಕ್ಸಾಮ್ದಾಗ ಜೋಲ್ಸ್ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು ವಾಟ್ ಏನಾಗುತ್ತದೆ 1 ಜೋಲ್ಸ್ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಇರುತ್ತೆ, ವ್ಯಾಟ್ ಅಂತ ಇರುತ್ತೆ, ವೋಲ್ಟ್ ಅಂತ ಇರುತ್ತೆ. ಹೌದಾ? ಸೊ ಜೋಲ್ಸ್ ಪರ್ ಸೆಕೆಂಡ್ ಅಂದ್ರೂ ಒಂದ, ವ್ಯಾಟ್ ಅಂದ್ರೂ ಒಂದ. ಜೋಲ್ಸ್ ಪರ್ ಸೆಕೆಂಡ್ ಅಂದ್ರೂ ಒಂದ, ವ್ಯಾಟ್ ಅಂದ್ರೂ ಒಂದ. ದಿಸ್ ಇಸ್ ರಿಗಾರ್ಡಿಂಗ್ ಸೆಕೆಂಡ್ ಕ್ವಶನ್. ದೆನ್ ಹಿಯರ್ ಥರ್ಡ್ ಕ್ವಶನ್. ವಿಚ್ ಲೆನ್ಸ್ ಈಸ್ ಯೂಸ್ ಟು ಕರೆಕ್ಟ್ ದಿ ಮಯೋಪಿಯಾ? ಮಯೋಪಿಯಾ ಅಂದ್ರ ಸಮೀಪ ದೃಷ್ಟಿ ದೋಷ. ಇಲ್ಲಿ ಹತ್ತಿರ ಅಂತ ಬರ್ತಾರ, ಸಮೀಪ ದೃಷ್ಟಿ ದೋಷ. ನೀವು ಬುಕ್ ಗಳದಾಗ ಓದುವಾಗ ಏನಿರ್ತತಿ? ಸಮೀಪ ದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ. ಇಲ್ಲಿ ಕನ್ನಡದಾಗ ಸಮೀಪ ದೃಷ್ಟಿ ದೋಷ ಅಂತಿದ್ರೆ ಕೆಲವೊಂದಷ್ಟು ಇಂಗ್ಲಿಷ್ ಬುಕ್ನಾಗ ಶಾರ್ಟ್ ಸೈಟ್ ಡಿಸ್ಟೆನ್ಸ್, ಲಾಂಗ್ ಸೈಟ್ ಡಿಸ್ಟೆನ್ಸ್ ಅದ. ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ. ನೋಡ್ರಿ, ಮಸೂರಗಳಲ್ಲಿ 2 ತರ ಅದಾವ. ಮಸೂರಗಳಲ್ಲಿ ಏನದಾವ? 2 ತರ. ಒಂದು ಕಾನ್ಕೇವ್ ಲೆನ್ಸ್, ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್. ಹಿಯರ್ ಪೀನ ಮಸೂರ, ಪೀನ ಮಸೂರ, ನಿಮ್ನ ಮಸೂರ. ಪೀನ ಮಸೂರ, ನಿಮ್ನ ಮಸೂರ. ಲೆನ್ಸ್ ಗಳಲ್ಲಿ 2 ತರ. ಒಂದು ಕಾನ್ಕೇವ್ ಲೆನ್ಸ್, ಅನದರ್ ಒನ್ ಇಸ್ ಕಾನ್ವೆಕ್ಸ್ ಲೆನ್ಸ್. ಇಲ್ಲಿ ನೋಡ್ರಿ 2 ತರ ದೃಷ್ಟಿ ದೋಷಗಳು. ದೃಷ್ಟಿ ದೋಷಗಳು ಎಷ್ಟು? 2 ತರ. ಒಂದು ಸಮೀಪ ದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ. ನೆಕ್ಸ್ಟ್ ಅನದರ್ ಒನ್ ಇಸ್ ದೂರ ದೃಷ್ಟಿ ದೋಷ. ಇದಕ್ಕೆ ಸಮೀಪ ದೃಷ್ಟಿ ದೋಷಕ್ಕೆ ನೋಡ್ರಿ ಸೈಂಟಿಫಿಕ್ ಆಗಿ ಮಯೋಪಿಯಾ ಅಂತ ಕೇಳ್ತಾರ. ಸಮೀಪ ದೃಷ್ಟಿ ದೋಷಕ್ಕೆ ಸೈಂಟಿಫಿಕ್ ಹೆಸರು ಏನೈತಿ? ಮಯೋಪಿಯಾ. ಇನ್ನೊಂದು ದೃಷ್ಟಿ ದೋಷ ಐತಿ ಅಂತ, ಯಾವ್ದು? ದೂರ ದೃಷ್ಟಿ ದೋಷ. ದೂರ ದೃಷ್ಟಿ ದೋಷ. ದೃಷ್ಟಿ ಅಟ್ಟ ಬರ್ತೀನಿ ಇಲ್ಲಿ ಮುಂದೆ, ದೋಷ, ದೂರ ದೃಷ್ಟಿ ದೋಷ. ಇದಕ್ಕೆ ಹೈಪರ್ ಮೆಟ್ರೋಪಿಯಾ ಅಂತಾರ. ಇದಕ್ಕೇನಂತಾರ? ಹೈಪರ್ ಮೆಟ್ರೋಪಿಯಾ. ಹೈಪರ್ ಮೆಟ್ರೋಪಿಯಾ. ನೋಡ್ರಿ, ಇದರ ಅರ್ಥ ಸಮೀಪ ದೃಷ್ಟಿ ದೋಷ. ಯಾವ ವರ್ಡ್ ಐತಲ್ಲ ತರ ಸಮೀಪ ಅನ್ನುವಂತ ವರ್ಡ್ ಐತಿ ಅಂದ್ರೆ ಸಮೀಪದ ವಸ್ತುಗಳು ಕಾಣಿಸ್ತಾವ. ಸಮೀಪ ಅನ್ನುವಂತ ವರ್ಡ್ ಐತಿ, ಸಮೀಪದ ವಸ್ತುಗಳು ಕಾಣಿಸ್ತಾವ. ಅಂದ್ರೆ ಸಮೀಪ ವಸ್ತುಗಳು ಸ್ಪಷ್ಟವಾಗಿ ಕಂಡು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುವುದಕ್ಕೆ ಸಮೀಪ ದೃಷ್ಟಿ ದೋಷ ಎನ್ನುವರು. ನೆನಪಿಡುವಾಗ ಟ್ರಿಕ್ ಅದ. ಅದ್ರಾಗ ಯಾವ ವರ್ಡ್ ಕೊಟ್ಟಾರಲ್ಲ ಅದ ದೃಷ್ಟಿ ದೋಷ ಅಂತ. ಅಂದ್ರ ಅಲ್ಲಿ ವಸ್ತುಗಳು ಕಾಣಿಸ್ತಾವಂತ. ಸಮೀಪ ದೃಷ್ಟಿ ದೋಷ ಒಳಗೆ ಸಮೀಪ ಅನ್ನೋಂತ ವರ್ಡ್ ಐತಿ ಅಂದ್ರೆ ಸಮೀಪದ ವಸ್ತುಗಳು ಕಾಣಿಸ್ತಾವ. ದೂರ ದೃಷ್ಟಿ ದೋಷ ಒಳಗೆ ದೂರ ಅನ್ನೋಂತ ವರ್ಡ್ ಐತಿ, ದೂರದ ಕಾಣಿಸ್ತಾವು, ಸಮೀಪದ ಬ್ಲರ್ ಕಾಣಿಸ್ತಾವಂತ. ದೂರದ ಕಾಣಿಸ್ತಾವು, ಸಮೀಪದ ಬ್ಲರ್ ಕಾಣಿಸ್ತಾವ. ಅದಕ್ಕೇನಂತಾರ? ದೂರ ದೃಷ್ಟಿ ದೋಷ ಅಂತಾರ. ಇಲ್ಲಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಂಡು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಂಡರೆ ಅದಕ್ಕೇನಂತಾರ? ಸಮೀಪ ದೃಷ್ಟಿ ದೋಷ ಅಂತಾರ. ಸೊ ಮಯೋಪಿಯಾ, ಒನ್ ಮೋರ್ ಇಸ್ ಹೈಪರ್ ಮೆಟ್ರೋಪಿಯಾ. ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ. ನೋಡ್ರಿ, ಮಯೋಪಿಯಾ ಸಮೀಪ ದೃಷ್ಟಿ ದೋಷವನ್ನ ನಿವಾರಣೆ ಮಾಡಲು ನಿಮ್ನ ಮಸೂರವನ್ನು ಬಳಸುತ್ತಾರೆ. ನಿಮ್ನ ಮಸೂರವನ್ನು ಬಳಸುತ್ತಾರೆ. ದೂರದೃಷ್ಟಿ ದೋಷವನ್ನ ನಿವಾರಣೆ ಮಾಡಲು, ದೂರದೃಷ್ಟಿ ದೋಷವನ್ನ ನಿವಾರಣೆ ಮಾಡಲು ಪೀನ ಮಸೂರವನ್ನು ಬಳಸುತ್ತಾರೆ. ಯಾವ ಮಸೂರ? ಪೀನ ಮಸೂರವನ್ನು ಬಳಸುತ್ತಾರೆ. ಇಲ್ಲಿ ಒಂದು ಟ್ರಿಕ್ ನೆನಪಿಡುವಾಗ ಕನ್ಫ್ಯೂಸ್ ಆಕತ್ರಿ ಸರ್. ಆಪ್ಷನ್ ಪೀನೂ ಇರ್ತತಿ, ನಿಮ್ನೂ ಇರ್ತತಿ, ಬೇರೆ ಯಾವ ಹೊಡೆದ್ ಹಾಕ್ಬೋದು? ಸಿಲಿಂಡರ್ ಆಕಾರದ ಮಸೂರ, ಬಯೋ ಫೋಕಲ್ ಮಸೂರ. ಅಂದ್ರ 2 ರೀತಿ 2 ಫೋಕಸ್ ಇರ್ತಾವ, ಅದಕ್ಕಿಂತ ಬಯೋ ಫೋಕಲ್ ಮಸೂರ. ಇವನ್ 2 ಹೆಂಗೋ ಹೊಡೆದ್ ಹಾಕವ್ರ ಸರ್. ಸಿಲಿಂಡರ್ ಆಕಾರದ ಮಸೂರ ಐತ್ರಿ, ದೆನ್ ಬಯೋ ಫೋಕಲ್ ಐತಿ. ಇಲ್ಲಿ ಬಂದು 2 ಗುದ್ದಾಡ ಅದು ಇದು ಕನ್ಫ್ಯೂಸ್ ಆಗಿ ಒಂದ್ ಹಾಕಿ ಬಂದ್ ಹೊರಗೆ ಬಂದಿನ ಸರ ಅದನ್ನ ಹಾಕಿದ್ರು ರಾಂಗ್ ಆಗೈತ್ರಿ ಅಂತಾರ. ಸೊ ಇಲ್ಲಿ ಒಂದು ಟ್ರಿಕ್ ಐತಿ ನೆನಪಿಡುವಾಗ. ಕನ್ನಡದಾಗ ನೆನಪಿಟ್ಟು ಅಂದ್ರೆ ಸಾಕು ನೀವು. ಅಲ್ಲಿ ಇಂಗ್ಲಿಷ್ನಾಗ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇಲ್ಲ. ಸ ನೀ ದ ಪ, ಸ ನೀ ದ ಪ. ಸ ಅಂದ್ರೆ ಸಮೀಪ ದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರ. ದ ಅಂದ್ರೆ ದೂರ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷಕ್ಕೆ ಪ ಅಂದ್ರೆ ಪೀನ ಮಸೂರ. ಟ್ರಿಕ್ ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಒಂದ್ ವರ್ಡ್ನೇ ನೆನಪಿಟ್ಕೋದ. ಆಮೇಲೆ ಅಲ್ಲಿ ಕೇಳ್ತಾನ ಸಮೀಪ ಕೇಳಿದಂದ್ರ ನಿಮ್ನ ಹಾಕ್ರಿ, ದೂರದೃಷ್ಟಿ ದೋಷ ಕೇಳಿದ್ರ ಪೀನ ಹಾಕ್ರಿ. ಈ ವರ್ಡ್ಗಳು ಬಹಳ ಇಂಪಾರ್ಟೆಂಟ್. ಮಯೋಪಿಯಾ ಅಂದ್ರ ಸಮೀಪ ದೃಷ್ಟಿ ದೋಷ, ಹೈಪರ್ ಮೆಟ್ರೋಪಿಯಾ ಅಂದ್ರ ದೂರದೃಷ್ಟಿ ದೋಷ. ಯಾಕಂದ್ರ ನೀವು ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಬರೆಯತ್ತೀರಿ, ಸಮೀಪ ದೃಷ್ಟಿ ದೋಷ ಅಂತೇಳಿ ವರ್ಡ್ ಇರಂಗಿಲ್ಲ, ದೂರದೃಷ್ಟಿ ದೋಷ ಅಂತೇಳಿ ವರ್ಡ್ ಇರಂಗಿಲ್ಲ. ಯಾಕಂದ್ರೆ ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡಿರಂಗಿಲ್ಲ. ಏನಂತ ಮಾಡ್ತಾರ? ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ. ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ ಅನ್ನುವಂಥ ವರ್ಡ್ ಇರ್ತಾವು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೇನ, ಕಾನ್ವೆಕ್ಸ್ ಲೆನ್ಸ್ ಅಂದ್ರೇನ, ಕಾನ್ಕೇವ್ ಲೆನ್ಸ್ ಅಂದ್ರೇನ, ಕನ್ನಡದಾಗ ಟ್ರಾನ್ಸ್ಲೇಷನ್ ಗೊತ್ತಿರ್ಬೇಕು. ಕಾನ್ವೆಕ್ಸ್ ಲೆನ್ಸ್ ಅಂತ ಎದಕ್ಕಂತಾರೋ, ಕಾನ್ವೆಕೇವ್ ಲೆನ್ಸ್ ಅಂತ ಎದಕ್ಕಿರ್ತಾರಂತೆ ಕನ್ನಡ ಟ್ರಾನ್ಸ್ಲೇಷನ್ ಗೊತ್ತಿರ್ಬೇಕು. ಯಾಕಂದ್ರೆ ನೀವು ಕನ್ನಡದಾಗ ಫಾರ್ಮುಲಾ ಮಾಡಿ ನೆನಪಿಟ್ಕೊಂಡ್ರಿ. ಇಲ್ಲಿ ಕನ್ನಡದಾಗ ಏನ್ ಮಾಡಿರಿ? ಕೋಡ್ ಮಾಡಿ ನೆನಪಿಟ್ಕೊಂಡ್ರಿ. ಸಣಿದಪ್ಪ ಅಂತೇಳಿ. ಸರ್ ಸಣಿದಪ್ಪ ನೆನಪಿಟ್ಕೊಂಡ್ ಹೋದ್ರಿ. ಯಾವ್ದಕ್ ಕಾನ್ಕೇವ್ ಅಂತಾರ, ಯಾವ್ದಕ್ ಕಾನ್ವೆಕ್ಸ್ ಅಂತಾರ ಅದೊಂದು ನೆನಪಾಗಲ್ರಿ. ಮಯೋಪಿಯಾ ಅಂದ್ರೇನ, ಹೈಪರ್ ಮೆಟ್ರೋಪಿಯಾ ಅಂದ್ರೆ ಅದು ನೆನಪಾಗಲ್ರಿ. ಟ್ರಾನ್ಸ್ಲೇಷನ್ ನೆನಪಿಟ್ಕೊಂಡಾಗ ಏನಕತಿ
ಅಲ್ಲಿ ಕೋಡ್ ವರ್ಡ್ ಹೆಲ್ಪ್ ಆಕೈತಿ. ಎಸ್, ನೆಕ್ಸ್ಟ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಸೌಂಡ್ ವೇವ್ಸ್ ಕೆನಾಟ್ ಟ್ರಾವೆಲ್ ಥ್ರೂ ಡ್ಯಾಶ್. ಶಬ್ದದ ಅಲೆಗಳು, ಧ್ವನಿ ಅಲೆಗಳಂತಾರೆ ಇಲ್ಲಿ, ಶಬ್ದದ ಅಲೆಗಳು. ಶಬ್ದದ ಅಲೆಗಳು ಯಾವುದರ ಮೂಲಕ ಚಲಿಸಲು ಸಾಧ್ಯವಿಲ್ಲ. ಶಬ್ದದ ಮೂಲಗಳು ಯಾವುದರ ಮೂಲಕ ಚಲಿಸಲು ಸಾಧ್ಯವಿಲ್ಲ. ಸೌಂಡ್ ವೇವ್ಸ್ ಕೆನಾಟ್ ಪಾಸ್ ಥ್ರೂ ಡ್ಯಾಶ್. ಇಲ್ಲಿ ನೋಡ್ರಿ, ಶಬ್ದ ಚಾಪ್ಟರ್ ಅಂತೂ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಫಿಸಿಕ್ಸ್ ನಲ್ಲಿ ಶಬ್ದ ಮತ್ತು ಬೆಳಕು, ಶಬ್ದ ಮತ್ತು ಬೆಳಕು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಶಬ್ದ ಒಂದು ಮಾಧ್ಯಮದಲ್ಲಿ, ಶಬ್ದ ಎಲ್ಲೇ ಶಬ್ದ ಕೇಳಿಸ್ಬೇಕಂದ್ರೆ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಐತಂದ್ರೆ ಇಟ್ ರಿಕ್ವೈರ್ಸ್ ಮೀಡಿಯಾ. ನೋಡ್ರಿ, ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಐತಿ. ಶಬ್ದ ಪ್ರಸರಣಕ್ಕೆ ಏನೈತಿ? ಮಾಧ್ಯಮದ ಅವಶ್ಯಕತೆ. ಮಾಧ್ಯಮ ಅಂದ್ರೇನ? ಮೀಡಿಯಾ. ಮೀಡಿಯಾ ಒಳಗೆ ಹೆಂಗ 3 ತರ. ಅದು ಘನ ಮಾಧ್ಯಮ ಆಗಿರ್ಬೋದು, ಘನ ಸ್ಥಿತಿ ಒಳಗೆ ಸಾಲಿಡ್ ಸ್ಟೇಟ್ ಅಂತಾರೆ ಇಂಗ್ಲಿಷ್ನ್ಯಾಗ. ದಟ್ ಮೇ ಲಿಕ್ವಿಡ್, ದ್ರವ ಮಾಧ್ಯಮ ಆಗಿರ್ಬೋದು, ಲಿಕ್ವಿಡ್ ಸ್ಟೇಟ್, ಆರ್ ಗ್ಯಾಸಿಯಸ್ ಸ್ಟೇಟ್ ಅಂತಾರ. ಗ್ಯಾಸಿಯಸ್ ಸ್ಟೇಟ್ ಅಥವಾ ಗ್ಯಾಸಿಯಸ್ ಸ್ಟೇಟ್, ಇಲ್ಲಿ ಇವ್ ಕಡೆ ಉಲ್ಟಾ ಬರ್ತಿ, ಅನಿಲ ಸ್ಥಿತಿ. ಇಂಗ್ಲಿಷ್ ಒಂದ್ ಕಡೆ ಆಯ್ತು, ಕನ್ನಡ ಒಂದ್ ಕಡೆ ಆಯ್ತು, ಇರ್ಲಿ ಪರವಾಗಿಲ್ಲ, ಕಾನ್ಸೆಪ್ಟ್ ತಿಳ್ಕೊರಿ, ಇಂಪಾರ್ಟೆಂಟ್. ಗ್ಯಾಸಿಯಸ್ ಸ್ಟೇಟ್ ಅಥವಾ ಅನಿಲ ಮಾಧ್ಯಮ. ಅನಿಲ ಮಾಧ್ಯಮ ನೋಡ್ರಿ, ಅನಿಲ ಮಾಧ್ಯಮ ಅಂದ್ರೆ ಏನ? ಅನಿಲಗಳ ರಾಶಿ ಇರ್ತದೆ ವಾತಾವರಣದಲ್ಲಿ, ಅನಿಲಗಳ ರಾಶಿ. ಅನಿಲಗಳ ರಾಶಿಯಿಂದ ನಾವು ಹೊರಡಿಸಂತ ಶಬ್ದ ಏನಾಗತಿ? ಪ್ರಸರಣ ಆಗೋದು ದೂರ ಆಗಿಬಿಡ್ತದೆ. ಯಾಕಂದ್ರ ಆ ಅನಿಲ, ಘನ, ದ್ರವ ಅನಿಲಕ್ಕಿರ್ತಕ್ಕಂಥ ವ್ಯತ್ಯಾಸ. ಘನ ವಸ್ತುಗಳಲ್ಲಿ ನೋಡ್ರಿ, ಇದೊಂದು ಕಬ್ಬಿಣದ ಸಲಾಕೆ ಇದೆ. ಘನ ವಸ್ತುಗಳಲ್ಲಿ ಎಲ್ಲಾ ಅಣುಗಳು ಏನಾಗ್ಯಾವ? ಬಹಳಷ್ಟು ಒತ್ತೊತ್ತಾಗಿ ಜೋಡಣೆ ಆಗ್ಯಾವ. ಎಲ್ಲಾ ಅಣುಗಳು ಏನಾಗ್ಯಾವ? ಬಹಳಷ್ಟು ಒತ್ತೊತ್ತಾಗಿ, ವೆರಿ ಟೈಟ್ಲಿ ಬಾಂಡೆಡ್, ವೆರಿ ಟೈಟ್ಲಿ ಬಾಂಡೆಡ್. ಒಂದ್ ವೇಳೆ ಇದನ್ನ ಕಿವಿಗೆ ಹಚ್ಕೊಂಡು ಈ ಕಡೆಯಿಂದ ಏನಾದ್ರು ಸೌಂಡ್ ಮಾಡಿಬಿಟ್ರೆ ಬಹಳ ಸ್ಪೀಡ್ ಆಗಿ ಬಂದ್ಬಿಡ್ತದೆ. ಯಾಕಂದ್ರ ಮಾಲಿಕ್ಯೂಲ್ಸ್ ಆರ್ ಬಾಂಡೆಡ್ ವೆರಿ ಟೈಟ್ಲಿ. ಅಣುಗಳು ಏನಾಗ್ಯಾವ? ಬಹಳಷ್ಟು ಟೈಟ್ ಆಗಿ ಬಾಂಡ್ ಆಗ್ಯಾವ. ಸೊ ಶಬ್ದ ಏನಾಯ್ತು? ಪ್ರಸರಣ ವೆರಿ ರ್ಯಾಪಿಡ್ ಆಗಿ ಪಾಸ್ ಆಗಿಬಿಡ್ತದೆ. ಅಂದ್ರೆ ಒಂದ್ ಅಣುಗಳು ಟೈಟ್ ಆಗಿ ಬಾಂಡ್ ಆಗ್ಯಾವ. ಸೊ ಬಹಳಷ್ಟು ಏನಾಯ್ತು? ರ್ಯಾಪಿಡ್ ಆಗಿ, ಸ್ಪೀಡ್ ಆಗಿ ಏನಾಯ್ತು? ಪಾಸ್ ಆಯ್ತು. ಸೊ ಹಾಗಾದ್ರೆ ಘನ ವಸ್ತುಗಳಲ್ಲಿ ಸ್ಪೀಡ್ ಹೆಚ್ಚಾಗೈತೆ ಅಂದಂಗಾಯ್ತು. ದ್ರವ ವಸ್ತುಗಳಲ್ಲಿ, ಘನ ವಸ್ತುಗಳಿಗೆ ಕಂಪೇರ್ ಮಾಡಿದ್ರೆ ದ್ರವ ವಸ್ತುಗಳಲ್ಲಿ ಏನಾಗ್ಯಾವ? ಮಾಲಿಕ್ಯೂಲ್ಸ್ ಸ್ವಲ್ಪ ಬಿಡಿ ಬಿಡಿ ಆಗ್ಯಾವ. ಘನ ವಸ್ತುಗೆ ಕಂಪೇರ್ ಮಾಡಿದ್ರೆ ದ್ರವ ವಸ್ತುಗಳಲ್ಲಿ ಏನಾಗ್ಯಾವ? ಅಣುಗಳು ಸ್ವಲ್ಪ ಬಿಡಿ ಬಿಡಿ ಆಗ್ಯಾವ. ಸೊ ಶಬ್ದದ ಪ್ರಸರಣ ಒಂದ್ ಸ್ವಲ್ಪ ಕಡಿಮೆ. ಅಲ್ಲಿ ನೀವು ಉದಾಹರಣೆ ನೋಡ್ಬೋದು. ಹೆಂಗಂದ್ರ, ಸ್ವಿಮ್ಮಿಂಗ್ ಮಾಡತ್ತೀರಿ, ಒಳಗಡೆ ನೀರಾಗ ಮುಳುಗಿರಿ, ಮ್ಯಾಲ ಯಾರೋ ನಿಮ್ ಫ್ರೆಂಡ್ ಒಬ್ಬ ದಂಡ್ಯಾಗ ಅದಾನ, ಅವನೊಂದ್ ಚೂರ್ ಕೂಗ್ರಿ, ನೀವು ಕೇಳಿಸ್ತತಿ, ಸೌಂಡ್ ಕೇಳಿಸ್ತತಿ, ಆದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಕೇಳಂಗಿಲ್ಲ. ಕೇಳಿಸ್ತತಿ, ಬಹಳಷ್ಟು ಕ್ಲಿಯರ್ ಆಗಿರಂಗಿಲ್ಲ. ಅಂದ್ರ ಸೌಂಡ್ ಇಂಟೆನ್ಸಿಟಿ ಏನಾಗೈತಿ? ಕಡಿಮೆ ಐತಿ. ಇಟ್ ಮೀನ್ಸ್ ನೀರಿನ ಮಾಧ್ಯಮದಲ್ಲಿ, ದ್ರವ ಮಾಧ್ಯಮದಲ್ಲಿ, ಘನ ಮಾಧ್ಯಮಕ್ಕೆ ಕಂಪೇರ್ ಮಾಡ್ರಿ ಏನಾಗೈತಿ? ಶಬ್ದದ ವೇಗ ಕಡಿಮೆ ಆಗೈತಿ. ಶಬ್ದದ ವೇಗ ಏನಾಗೈತಿ? ಕಡಿಮೆ ಆಗೈತಿ. ಮತ್ತ ಘನಕ್ಕಿಂತ ದ್ರವದ ಕಡಿಮೆ ಆಗೈತಿ, ದ್ರವಕ್ಕಿಂತ ಅನಿಲದಾಗ ಅದಕ್ಕಿಂತ ಕಡಿಮೆ. ಅನಿಲದಾಗ ಏನಾಗೈತಿ? ಅದಕ್ಕಿಂತ ಕಡಿಮೆ. ಯಾಕಂತ ರೀಸನ್ ಹೇಳಿದ್ನಿ? ಅನಿಲಗಳ ರಾಶಿ, ಹಲವಾರು ಅನಿಲಗಳ ರಾಶಿ ವಾತಾವರಣದಾಗ. ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಅರ್ಗಾನ್, ಜಡ ಅನಿಲಗಳದಾವ, ಧೂಳಿನ ಕಣಗಳದಾವ, ಮತ್ತು ನೀವು ಮಾಡ್ತಕ್ಕಂಥ ಪೊಲ್ಯೂಷನ್, ಹೌದೋ ಇಲ್ಲ, ಈ ಎಲ್ಲಾ ಏನಾಗೈತಿ? ಅಣುಗಳಿಂದಾಗಿ ಏನಾಗೈತೆ? ಬಹಳಷ್ಟು ಅಣುಗಳು ಬಿಡಿ ಬಿಡಿಯಾಗಿ ಆಗ್ಯಾವ. ಹೌದೋ ಇಲ್ಲ? ಬಾಳ ಅಂದ್ರ ಹಬ್ಬಬ್ಬ ನಿಮ್ ಇಂಟೆನ್ಸಿಟಿ ಮೇಲೆ ಡಿಪೆಂಡ್. ಒಂದ್ 10 ಫೂಟ್ ಕರ್ದಾನ, ಇಲ್ಲ 20 ಫೂಟ್ ಹೋಗೈತ, ಅಲ್ಲಿ ತನ ಸೌಂಡ್ ಹೋಗೋದ್ರಾಗ ಏನಾಗೈತೆ? ಅದ್ರಾಗು ಟ್ರಾಫಿಕ್, ಆಮೇಲೆ ಜನದಟ್ಟಣೆಯಿಂದಾಗಿ ಏನಾಗಿಲ್ಲ? ನಿಮ್ಮ ಶಬ್ದ ಪ್ರಸರಣ ಜಾಸ್ತಿ ಆಗಂಗಿಲ್ಲ. ಹಾಗಾದ್ರ ಶಬ್ದ ಪ್ರಸರಣ ಆಗಕ್ಕೆ ಮಸ್ಟ್ ಅಂಡ್ ಶುಡ್ ಏನ್ ಬೇಕ? ಮಾಧ್ಯಮದ ಅವಶ್ಯಕತೆ ಐತೆ. ಶಬ್ದ ಪ್ರಸರಣ ಆಗ್ಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಐತೆ ಅಂದಂಗಾಯ್ತು. ಮಾಧ್ಯಮ ಇಲ್ದ ಹೋಗಂಗಿಲ್ಲ. ಮಾಧ್ಯಮ ಇಲ್ದ ಏನಂಗಿಲ್ಲ? ಹೋಗಂಗಿಲ್ಲ. ಬೇಕಾದ್ರೆ ಎಲ್ಲೋ ಮೀಡಿಯಾ ಇಲ್ದಲ್ಲಿ ಹೋಗಿ ಕುಂತು ಹೋದ್ರಿ, ನೀವು ಒಳಗೆ ಹೋಗಿ ಭೂಮಿ ಕೆಳಗೆ ಹೋಗ್ರಿ, ಅಲ್ಲಿ ಯಾವುದೇ ಮಾಧ್ಯಮ ಇಲ್ಲ, ಪ್ರಸರಣ ಮಾಡಕ್ ಏನು ಇಲ್ಲ, ಮಾಧ್ಯಮನೇ ಇಲ್ಲ. ಅಲ್ಲಿ ಹೋಗಿ ಕುಂತು ಹೋದ್ರಿ, ನಿಮ್ ಸೌಂಡ ಬರಂಗಿಲ್ಲ. ಹೌದಾ? ಹಾಗಾದ್ರ ಸಾಲಿಡ್ ಸ್ಟೇಟ್ನಾಗ ಶಬ್ದ ಪ್ರಸರಣ ಆಕೈತೆ ಅಂದಂಗಾಯ್ತು. ಸಾಲಿಡ್ ಸ್ಟೇಟ್ನಾಗ ಐತಿ ಶಬ್ದ ಪ್ರಸರಣ ಆಗತಿ ಸುಮಾರು 5000 ಮೀಟರ್ ಪರ್ ಸೆಕೆಂಡ್ ವೇಗದಾಗ ಹೋಗತಿ. ಸಾಲಿಡ್ ಸ್ಟೇಟ್ನಾಗ ಏನಾಗತಿ? ಸುಮಾರು 5000 ಮೀಟರ್ ಪರ್ ಸೆಕೆಂಡ್ನಾಗ ಹೋದ್ರ, ಲಿಕ್ವಿಡ್ ಸ್ಟೇಟ್ನಾಗ ಸುಮಾರು 1500 ಮೀಟರ್ ಪರ್ ಸೆಕೆಂಡ್ ಹೋಗತಿ. ಶಬ್ದ ಲಿಕ್ವಿಡ್ ಸ್ಟೇಟ್ನಾಗ ಹೋಗತಿ ಸುಮಾರು 1500 ಮೀಟರ್ ಪರ್ ಸೆಕೆಂಡ್ ಹೋದ್ರ, ಇದಕ್ಕಿಂತ ಕಡಿಮೆ ಅಂತ ಹೇಳಿ ನೋಡು. ಒಂದಕ್ಕಿಂತ ಘನಕ್ಕಿಂತ ದ್ರವದಾಗ ಕಡಿಮೆ ಐತಾ? ದ್ರವಕ್ಕಿಂತ ಅನಿಲದಾಗ ಕಡಿಮೆ ಐತಿ. ಗ್ಯಾಸಿಯಸ್ ಸ್ಟೇಟ್ನಾಗ ಇಟ್ ಮೀನ್ಸ್ ಅನಿಲ ಸ್ಥಿತಿಯಲ್ಲಿ ಶಬ್ದದ ವೇಗ 330 ಮೀಟರ್ ಪರ್ ಸೆಕೆಂಡ್. 330 ಮೀಟರ್ ಪರ್ ಸೆಕೆಂಡ್. ಯಾವಾಗಲೂ ಕ್ವಶನ್ ಇದಕ್ಕೆ ಇರ್ತಾರ, ಅನಿಲ ಸ್ಥಿತಿ ಅಂತ ಮೆನ್ಷನ್ ಮಾಡಿರಂಗಿಲ್ಲ. ಅನಿಲ ಸ್ಥಿತಿ ಅಂತೇಳಿ ಮೆನ್ಷನ್ ಮಾಡಿರಂಗಿಲ್ಲ. ಗಾಳಿಯಲ್ಲಿ ಶಬ್ದದ ವೇಗ, ಗಾಳಿಯಲ್ಲಿ ಶಬ್ದದ ವೇಗ ಸೆವರಲ್ ಟೈಮ್ಸ್ ಆಸ್ಕ್ ಕ್ವಶನ್, ಬಹಳಷ್ಟು ಸರಿ ಕೇಳಿದಂತ ಕ್ವಶನ್. ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟೈತ್ರಿ? 330 ಮೀಟರ್ ಪರ್ ಸೆಕೆಂಡ್ ಕೇಳಿದಂತ ಕ್ವಶನ್ ಐತಿ.
ಇದನ್ನ ಸಾಲಿಡ್ ಸ್ಟೇಟ್ ಅಲ್ಲಿ ಘನ ವಸ್ತುಗಳಲ್ಲಿ ಹೆಂಗ್ ಕೇಳ್ಯಾರ ಒಂದು ಕ್ವಶನ್. ಕಬ್ಬಿಣದಲ್ಲಿ ಶಬ್ದದ ವೇಗ, ಐರನ್, ಕಬ್ಬಿಣ ಅಂದ್ರೆ ಏನ ಐರನ್, ಐರನ್ ನಲ್ಲಿ ಶಬ್ದದ ವೇಗ ಎಷ್ಟಿರ್ತತಿ 5,000 ಮೀಟರ್ ಪರ್ ಸೆಕೆಂಡ್. ಎಸ್, ದಿಸ್ ಇಸ್ ರಿಗಾರ್ಡಿಂಗ್ ಶಬ್ದ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪಾ ಅಂದ್ರ ಶಬ್ದದ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಇಲ್ಲಿ ಬಾಜು ಏನಿರ್ಬೇಕಂತ ಬೆಳಕಿನ ಬಗ್ಗೆನೂ ಗೊತ್ತಿರ್ಬೇಕಂತ. ಅದಕ್ಕ ಲಿಂಕ್ ಮಾಡಿ ನೋಡ್ಬಿಡುದು ಅಷ್ಟ, ಬಾಳ ಏನಿಲ್ಲ. ಅದಕ್ಕ ಲಿಂಕ್ ಕೊಟ್ಬಿಡುದು. ಹೆಂಗ ಶಬ್ದ ಘನದಾಗ ಹೆಚ್ಚೈತಿ, ಅದಕ್ಕಿಂತ ಕಡಿಮೆ ದ್ರವದಾಗ ಐತಿ, ಅದಕ್ಕಿಂತ ಕಡಿಮೆ ಗ್ಯಾಸ್ದಾಗ ಐತಲ್ಲ, ಬೆಳಕ್ ಇದ್ರದ್ದು ಉಲ್ಟಾ ಐತಿ ನೆನಪಿಟ್ಕೊಂಡ್ಬಿಡುದು. ಬೆಳಕ್ ಹೆಂಗ, ಬೆಳಕಿನ ವೇಗ ಇದ್ರದ್ದು ಉಲ್ಟಾ ಐತಿ. ಬೆಳಕ ಅನಿಲ ಸ್ಥಿತಿ ಒಳಗೆ ಹೆಚ್ಚೈತಿ, ಇದಕ್ಕಿಂತ ಕಡಿಮೆ ದ್ರವದಾಗ, ಇದಕ್ಕಿಂತ ಕಡಿಮೆ ಘನದಾಗ. ಬೆಳಕ್ ಏನಾಗೈತಿ ಅನಿಲ ಸ್ಥಿತಿ ಒಳಗೆ ಜಾಸ್ತಿ ಐತಿ, ಇದಕ್ಕಿಂತ ಕಡಿಮೆ ದ್ರವದಾಗ, ಇದಕ್ಕಿಂತ ಕಡಿಮೆ ಘನದಾಗ. ಅಂದ್ರ ಶಬ್ದದ ಉಲ್ಟಾ ಐತಿ. ಆ ಎರಡು ಕಾನ್ಸೆಪ್ಟ್ ಅನ್ನ ಹೆಂಗ್ ಮಾಡುದು, ಒಂದಕ್ಕೊಂದು ಕಂಪೇರ್ ಮಾಡಿ ನೆನಪಿಟ್ಕೋಬೇಕು. ಶಬ್ದದ ಘನದಾಗ ಹೆಚ್ಚ, ಅದಕ್ಕಿಂತ ಕಡಿಮೆ ದ್ರವ, ಅದಕ್ಕಿಂತ ಅನಿಲ. ಬೆಳಕ ಇತರ ಉಲ್ಟಾ, ದ್ರವದಾಗ ಅನಿಲದಾಗ ಹೆಚ್ಚ, ಅದಕ್ಕಿಂತ ಕಡಿಮೆ ದ್ರವ, ಅದಕ್ಕಿಂತ ಕಡಿಮೆ ಘನ. ಈ ರೀತಿ ನೆನಪಿಟ್ಕೋಂತ ಟ್ರಿಕ್. ನೆಕ್ಸ್ಟ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 1 kilowatt hour is equal to dash. 1 kilowatt hour is equal to dash. 1 kilowatt hour ಅಂದ್ರೆ ಎಷ್ಟು? ಅದನ್ನು ಜೋಲ್ಗಳಲ್ಲಿ ವ್ಯಕ್ತಪಡಿಸಬೇಕು. 1 kilowatt ಅನ್ನು ಎದ್ರಾಗ ವ್ಯಕ್ತಪಡಿಸಬೇಕು, ಜೋಲ್ಗಳಲ್ಲಿ ವ್ಯಕ್ತಪಡಿಸಬೇಕು. ಎಸ್ ನೋಡ್ರಿ, 1 kilowatt hour, 1 kilowatt hour. 1 ಕಿಲೋ, 1 ಕಿಲೋದಾಗ ನೋಡ್ರಿ 1 kg ಅಂದ್ರ ಎಷ್ಟು ಗ್ರಾಮ? 1000 ಗ್ರಾಮ್. ಸೊ 1 ಕಿಲೋ ಅಂದ್ರೆ ಎಷ್ಟೈತಿಲ್ಲ? 1000 ಗ್ರಾಮ್. 1000 ಗ್ರಾಮ್ ಕನ್ವರ್ಟ್ ಮಾಡ್ಯಾವ, ಯಾಕಂದ್ರೆ ಜೋಲ್ದಾಗ ಕನ್ವರ್ಟ್ ಮಾಡತ್ತೀವಿ. ಸೊ ವ್ಯಾಟ್ ಇಸ್ ನಥಿಂಗ್ ಬಟ್ ದಟ್ ಇಸ್ ದ SI ಯೂನಿಟ್ ಆಫ್ ಪವರ್. ಸಾಮರ್ಥ್ಯದ SI ಮಾನ ಬಿಟ್ಬಿಡ್ರಿ. ಸೊ 1 ಅವರ್ದಾಗ ಎಷ್ಟು ಸೆಕೆಂಡ್ಸ್ ಇರ್ತಾವ? 1 ಅವರ್ದಾಗ ಎಷ್ಟು ಸೆಕೆಂಡ್ಸ್ ಇರ್ತಾವ? 60 ಮಿನಿಟ್. ಒಂದು 1 ಅವರ್ದಾಗ ಮಿನಿಟ್ 60 ಮಿನಿಟ್, 1 ಮಿನಿಟ್ದಾಗ 60 ಸೆಕೆಂಡ್. ಇಟ್ ಮೀನ್ಸ್ 60 ನಿಮಿಷ ಇಂಟು 60 ಸೆಕೆಂಡ್. 1 ಅವರ್ದಾಗ 60 ನಿಮಿಷ, 1 ನಿಮಿಷನಾಗ 60 ಸೆಕೆಂಡ್ಸ್. ಹೌದಾ? ಈಗ ಇದನ್ನ ಸಿಂಪ್ಲಿಫೈ ಮಾಡಿದ 1 ಕಿಲೋವ್ಯಾಟ್ ಅವರ್. ವ್ಯಾಟ್ ಮೀನ್ಸ್, ವ್ಯಾಟ್ ಅಂದ್ರೆ ಏನು? ಸಾಮರ್ಥ್ಯದ ಮೂಲಮಾನ. ಸಾಮರ್ಥ್ಯದ ಮೂಲಮಾನ. 1 ಕಿಲೋ ಅಂದ್ರ 1000, ಅವರ್ ಅಂದ್ರ 60 ಮಿನಿಟ್ಸ್, ಪ್ರತಿ ಮಿನಿಟ್ನಾಗ 60 ಸೆಕೆಂಡ್ಸ್. ಕ್ಲಿಯರ್? ಮಲ್ಟಿಪ್ಲೈ ಮಾಡ್ರಿ ನೋಡ್ರಿ. 30 ಆಸ್ ಇಟ್ ಈಸ್. ಇಲ್ಲಿ 2 0, ಇಲ್ಲಿ 2 0, 6 6 36, 6 into 6 36. ಹೌದಾ? ಅಂದ್ರ 36 ಲ್ಯಾಕ್ ಆತು. 36 ಲ್ಯಾಕ್ ಐತೆನಾ ಆಪ್ಷನ್ದಾಗ? ಇಲ್ಲ. ಸಿಂಪ್ಲಿಫೈ ಮಾಡೋಣ. 36 ಲ್ಯಾಕ್ ಇಲ್ಲಂದ್ರ ಆಪ್ಷನ್ದಾಗ ನೋಡ್ರಿ, ಒಂದ್ ಸೆಕೆಂಡ್. 36 ಇಂಟು 10⁵. ಲ್ಯಾಕ್ ಅನ್ನ ಹಿಂಗ್ ಬರಿಬೋದಾ? 10⁵ ಅನ್ನ ಬರಿಬೋದಾ? ಆಪ್ಷನ್ ನೋಡ್ರಿ, ಮತ್ತೂ ಇಲ್ಲ ಆಪ್ಷನ್ದಾಗ. 10⁵ ಮತ್ತು ಆಪ್ಷನ್ದಾಗ ಇಲ್ಲ. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಇಫ್ ದೇ ಆರ್ ಗಿವನ್ ಆಪ್ಷನ್. ಆಪ್ಷನ್ದಾಗ ಅದಿತ್ತು ಅಂದ್ರೆ ಕರೆಕ್ಟ್. ಮತ್ತೆ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? ಇದನ್ನ ಈ ಕಡೆ 10 ಹೆಚ್ಚು ಮಾಡೋಣ, ಈ ಕಡೆ ಒಂದು 10 ಹೆಚ್ಚು ಮಾಡೋಣ, ಈ ಕಡೆ ಒಂದು 10 ಹೆಚ್ಚು ಮಾಡಿದ್ರೆ 3.6 ಆಗತ್ತೆ. ಈ ಪಾಯಿಂಟ್ ಅನ್ನ ಈ ಕಡೆ ತಂದ್ರೆ ಈ ಕಡೆ ಒಂದು ಡೆಸಿಮಲ್ ಜಾಸ್ತಿ ಆಯ್ತು. ದಟ್ ಡೆಸಿಮಲ್ ಗೋಸ್ ಟು ರೇಸ್ ಟು 10. ಇನ್ನೊಂದು 10 ಹೆಚ್ಚು ಮಾಡಿದಲ್ಲ ಅಂದ್ರೆ ಈ ಪಾಯಿಂಟ್ ಅನ್ನು ಈ ಕಡೆ ತೆಗೆದುಕೊಂಡು ಬರೋದಂದ್ರೆ ಏನ, ಒಂದು 10ರ ದಶಮಾನವನ್ನ, ಒಂದು 10ರ ದಶಕವನ್ನ ಇದಕ್ಕೆ ಕೊಟ್ಟು 10⁵ ಏನಾಯ್ತು? 10⁶ ಆಯ್ತು. ಸೊ 3.6 ಇಂಟು 10⁶ ಜೋಲ್ಸ್. ಆಪ್ಷನ್ ಇಸ್ ದೇರ್. 3.6 ಇಂಟು 10⁶ ಜೋಲ್ಸ್. ನೋಡ್ರಿ, ಸಿಂಪ್ಲಿಫಿಕೇಶನ್ ಮಾಡ್ರಿ ಮುಗಿದೋಯ್ತು. ಏನ್ ಅದ್ರಾಗ ಏನು ಓದುವಂತದಿಲ್ಲ, ಬೈಹಾಟ್ ಮಾಡೋದಂತೆಲ್ಲ, ನೆನಪಿಡೋದಿಲ್ಲ. ಜಸ್ಟ್ ಸಿಂಪ್ಲಿಫೈ ಮಾಡೋದು ಅಷ್ಟೇ ಐತಿ. 1 ಕಿಲೋವ್ಯಾಟ್ ಅವರ್. ಕಿಲೋ ಅಂದ್ರೆ 1000, ವ್ಯಾಟ್ ಇಸ್ ಅ ಪವರ್ ಆಫ್ SI ಯೂನಿಟ್ ಆಫ್ ಪವರ್. ದೆನ್ ಅವರ್ ಅನ್ನ ಕನ್ವರ್ಟ್ ಮಾಡಿದ್ರೆ ಮುಗಿತು. 60 ಮಿನಿಟ್ಸ್ 60 ಸೆಕೆಂಡ್ಸ್. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ದೆನ್ ಹಿಯರ್ ಇಸ್ ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಮೀನ್ಸ್ ಸಾಮಾನ್ಯ ಉಪ್ಪು. ಇಲ್ಲಿ ಅಡಿಗೆ ಉಪ್ಪು ಅಂತಾರ, ಸಾಮಾನ್ಯ ಉಪ್ಪು. ಅದಕ್ಕೆ ಬಾಳ ಹೆಸರು. ಸಾಮಾನ್ಯ ಉಪ್ಪು ಅಂತಾರ, ಅಡಿಗೆ ಉಪ್ಪು ಅಂತಾರ. ದೆನ್ ಹಿಯರ್ ಕಾಮನ್ ಸಾಲ್ಟ್ ಅಂತಾರ. ಇಂಗ್ಲಿಷ್ನಾಗ ಇನ್ನೊಂದು ಹೆಸರು ಐತೆ, ಅದಕ್ಕೆ ಟೇಬಲ್ ಸಾಲ್ಟ್ ಅಂತಾರ. ಟೇಬಲ್ ಸಾಲ್ಟ್. ಟೇಬಲ್ ಸಾಲ್ಟ್ ಅಂದ್ರೆ ಏನ್ ಟೇಬಲ್ ಮೇಲೆ ಇಟ್ಕೊಂಡು ತಿನ್ನುವಂತದಲ್ಲ. ಟೇಬಲ್ ಅನ್ನುವಂತ ವರ್ಡ್ ಐತಿರ ಅರ್ಥ ಈ ರಾಕ್ ಸಾಲ್ಟ್. ರಾಕ್ ಸಾಲ್ಟ್ ಅನ್ನ ಸಮುದ್ರದಾಗಿಂದ ಉಪ್ಪನ್ನ ಏನ್ ತೆಗೆದಿರ್ತಾರಲ್ಲ, ಆ ರಾಕ್ ಸಾಲ್ಟ್ ನಲ್ಲಿ ಇರ್ತಕ್ಕಂತ ಕಶ್ಮಲಗಳನ್ನ, ಅದರ ಜೊತೆ ಇರ್ತಕ್ಕಂತ ಖನಿಜಗಳನ್ನ ಬೇರ್ಪಡಿಸಿ ಕೇವಲ ಸೋಡಿಯಂ ಮತ್ತು ಕ್ಲೋರೈಡ್ ಅನ್ನ ಮಾತ್ರ ಹೊಂದಿದಂತ ಸಾಲ್ಟ್ಗೆ ಟೇಬಲ್ ಸಾಲ್ಟ್ ಅಂತಾರೆ. ಏನಂತಾರ? ಟೇಬಲ್ ಸಾಲ್ಟ್. ಹಿಯರ್ ಡೈರೆಕ್ಟ್ಲಿ NaCl ಫಸ್ಟ್ ಆಪ್ಷನ್ ಅದೈತಿ, ಸೋಡಿಯಂ ಕ್ಲೋರೈಡ್. ದಟ್ ಇಸ್ ಕಾಲ್ಡ್ ಎಸ್ ಟೇಬಲ್ ಸಾಲ್ಟ್, NaCl.
ಕೆಲವೊಂದಷ್ಟು ಕೆಮಿಕಲ್ಸ್ಗಳ, ಕೆಲವೊಂದಷ್ಟು ರಾಸಾಯನಿಕಗಳ ಏನ್ ಕೇಳ್ತಾರ ಅಂದ್ರೆ ಎಲ್ಲಾ ಎಕ್ಸಾಮ್ದಾಗೂ ರಾಸಾಯನಿಕಗಳ ಮೇಲೆ ಅವುಗಳ ವ್ಯವಹಾರಿಕ ಹೆಸರೇನು, ಅವುಗಳ ವ್ಯವಹಾರಿಕ ಹೆಸರು, ಅವುಗಳ ಕೆಮಿಕಲ್ ನೇಮ್, ರಾಸಾಯನಿಕ ಹೆಸರು ಮಾತ್ರ ಇದ್ದಿದ್ದೇನೆ. ವ್ಯವಹಾರಿಕ ಹೆಸರು ಒಂದು ಎಕ್ಸಾಂಪಲ್, 2 ಎಕ್ಸಾಂಪಲ್ ನೋಡ್ರಿ. ಇಲ್ಲಿ ಒಂದು ನೋಡಿದ್ವು ನಾವು, ಏನ್ ಮಾಡಿದ್ವು? NaCl. NaCl ಜೊತೆಗೆ ನಿಮ್ಮ ಅಗ್ನಿವೀರ್ ಲೆವೆಲ್ಗೆ ಆಯ್ತು, SSC GD ಆಗಿರ್ಬೋದು, RRB D ಗ್ರೂಪ್ ಲೆವೆಲ್ಗೆ ಯಾವಾಗಲೂ ಸೆವರಲ್ ಟೈಮ್ಸ್ ಕೇಳಿದಂತ ಕ್ವಶನ್ CaHCO3. CaHCO3 that is called as calcium bicarbonate. Calcium bicarbonate. ಬೈ ಅನ್ನೋಂಥ ವರ್ಡ್ ಬಂತಂದ್ರೆ ಇಲ್ಲಿ ಅಡಿಗೆ ತಿಳ್ಕೊಂಬಿಡು. ಬೈ ಅನ್ನೋಂಥ ವರ್ಡ್ ಬಂತಂದ್ರೆ ಏನ? ಅಡುಗೆ. ಬೈ ಅಂದಂಗ ಅದು. ಬೈ ಅಂದ್ರೆ ಏನ? ಬಾಯಿ. ಹೆಣ್ಣು ಮಕ್ಕಳಿಗೆ ಬಾಯಿಗಳು ಅಂತ ಕರಿತೈತಲ್ಲ ಹಂಗದ. ಬೈ ಅನ್ನೋಂಥ ವರ್ಡ್ ಬಂದ್ರೆ ಏನ? ಬಾಯಿ. ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಮೀನ್ಸ್ ಬಾಯಿ. ಬಾಯಿ ಅಂದ್ರೆ ತಿನ್ನು ಬಾಯಿ ಐತಲ್ಲ, ಅಡುಗೆ ಸೋಡಾ, ಬಜ್ಜಿದು ಮಾಡೋ ಹಾಕಾರಲ್ಲ ಆ ಸೋಡಾ, ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಏನಾಗಾರ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ವ್ಯವಹಾರಿಕ ಹೆಸರೇನ? ಅಡುಗೆ ಸೋಡಾ. ಕೆಮಿಕಲ್ ಫಾರ್ಮುಲಾ ಏನ? CaHCO3. ಏನ್ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಯಾವಾಗಲೂ ಕೇಳಿದಂತ ಕ್ವಶನ್, ಯಾವಾಗಲೂ ಕೇಳಿದಂತ ಕ್ವಶನ್. ಈಗ ಇತ್ತೀಚೆಗೆ ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಟಫ್ ಮಾಡ್ತಾರ. CaOH ಹಿಂಗ ಬರ್ಬಿಡ್ತಾನ. CaHCO3 ವ್ಯವಹಾರಿಕ ಹೆಸರೇನ? ಕಮರ್ಷಿಯಲ್ ನೇಮ್ ಆಫ್ CaHCO3. ನಾವೇ ತಲೆಗಿಸು CaHCO3 ಏನಾಯ್ತು ಏನಿಲ್ಲೋ, ಏನಾಯ್ತು ಏನಿಲ್ಲೋ. ಕೆಮಿಕಲ್ ಫಾರ್ಮುಲಾನು ಗೊತ್ತಿರಬೇಕು, ಕೆಮಿಕಲ್ ನೇಮ್ ಅನ್ನು ಗೊತ್ತಿರಬೇಕು, ದೆನ್ ಕಮರ್ಷಿಯಲ್ ನೇಮ್ ವ್ಯವಹಾರಿಕ ಹೆಸರನ್ನು ಗೊತ್ತಿರಬೇಕು. CaHCO3, this is also important. One more is there, CaCO3. CaCO3 ಅದಕ್ಕೇನಂತಾರೆ? ವಾಷಿಂಗ್ ಸೋಡಾ, ಬಟ್ಟೆ ಒಗೆಯೋ ಸೋಡಾ, ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ನಿರ್ಮಾ, ಹೌದೋ ಇಲ್ಲೋ? ವೀಲ್ ಸಾಬೂನ್ ಪುಡಿ ವಾಷಿಂಗ್ ಸೋಡಾ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ CaCO3. ಇದು CaCO3 ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ. ದಿಸ್ ಈಸ್ ಕಮರ್ಷಿಯಲ್ ನೇಮ್, ವ್ಯವಹಾರಿಕ ಹೆಸರು. ದೆನ್ ಕೆಮಿಕಲ್ ನೇಮ್ ಏನಂತಾರ? ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್. ಹೌದಾ? ಅರ್ಥ ಆಯ್ತಲ್ಲ? ದೀಸ್ ಆರ್ ಆಲ್ ಬೇಸಿಕ್ ಕ್ವಶನ್ಸ್. ಇಲ್ಲಿವರೆಗೂ ಬೇಸಿಕ್ ಕ್ವಶನ್ಸ್ ಡಿಸ್ಕಷನ್ ಮಾಡ್ತೀನಿ. ಇನ್ನು ಮುಂದೆ ಬಂದಂಗ ಬಹಳ ಡಿಫಿಕಲ್ಟ್ ಕ್ವಶನ್ಸ್ ತಗೊಂಡ್ಬರ್ತೀನಿ. ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡುವ ಮುಖಾಂತರ, ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನುವಂಥದ್ದನ್ನ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅದು ಹೆಂಗಂದ್ರ ಆ ಕ್ವಶನ್ ರಿಲೇಟೆಡ್ ಸ್ವಲ್ಪ ಆದ್ರೂ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಅಟ್ಲೀಸ್ಟ್ 20% ಕಾನ್ಸೆಪ್ಟ್ ಗೊತ್ತೈತಿ ನನಗ. ಈ ಕೆಮಿಕಲ್ ಫಾರ್ಮುಲಾ ಮೇಲೆ 20% ಆದ್ರೂ ಗೊತ್ತೈತಿ. ಕಮರ್ಷಿಯಲ್ ಹೆಸರುಗಳ ಮೇಲೆ 20%, ಒಂದು 50ರಿಂದ 60 ಕಮರ್ಷಿಯಲ್ ಹೆಸರುಗಳನ್ನ ಬೈಹಾಟ್ ಮಾಡೀನಿ ಅನ್ನೋಕ್ಕಿಂತ ನೆನಪಿಟ್ಕೋಬೇಕಿಲ್ಲ. ಬೈಹಾಟ್ ಮಾಡಿದ್ದೇನಿಲ್ಲ, ಬಹಳ ಹೊತ್ತು ನೆನಪಿಡಂಗಿಲ್ಲ ನಿಮ್ಗೆ. ಆ ರೀತಿ ಏನಾದ್ರು ಈ ಕಾನ್ಸೆಪ್ಟ್ ಗೊತ್ತಿತ್ತಂದ್ರ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡೋ ಮುಖಾಂತರ ಏನ್ ಮಾಡ್ಬೋದು? ತೆಗೆದು ಹಾಕ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ದ ಅಬಂಡೆಂಟ್ ಗ್ಯಾಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್, ಅರ್ತ್ ಅಟ್ಮಾಸ್ಫಿಯರ್. ವಾತಾವರಣದಲ್ಲಿ ಹೇರಳವಾಗಿರುವ ಅನಿಲ. ಬಹಳ ಮಂದಿ ತಲೆಯಾಗ ರಾಂಗ್ ಕಾನ್ಸೆಪ್ಟ್, ಇನ್ಕ್ಲೂಡಿಂಗ್ ಮೀ. ನಾನು ಕಲಿಯುವಾಗನು ರಾಂಗ್ ಕಾನ್ಸೆಪ್ಟ್ ನನ್ನ ತಲೆಯಾಗ ಓದತ್ತೆ. ವಾತಾವರಣದಲ್ಲಿ ಹೇರಳವಾಗಿ ಅನಿಲ ಅಂದ್ರೆ ಆಕ್ಸಿಜನ್ ಅಂದ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಆಮ್ಲಜನಕ ಬೇಕಾ ಉಸಿರಾಡಕ, ಅದನ್ನ ಓದ್ ಬಿಡ್ತೇವೆ ಆಮ್ಲಜನಕನ ಅಂತೇಳಿ. ಸೊ ವಾತಾವರಣದಲ್ಲಿ ಹೇರಳವಾಗಿರ್ತಕ್ಕಂಥ ಅನಿಲ. ಇಲ್ಲಿ 4 ಆಪ್ಷನ್ ಕೊಟ್ಟಾರ. ಇವು 4 ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅನ್ನೋದು. 4 ಆಪ್ಷನ್ದಾಗ ಏನದಾವ? ಮೊದಲನೇ ಸ್ಥಾನದಾಗ ಯಾವ್ದೈತಿ, 2ನೇ ಸ್ಥಾನದಾಗ ಯಾವ್ದೈತಿ, 3ನೇ ಸ್ಥಾನದಾಗ ಯಾವ್ದೈತಿ, 4ನೇ ಸ್ಥಾನದಾಗ ಯಾವ್ದೈತಿ. ಈ ರೀತಿ 4 ಆಪ್ಷನ್ಸ್ ಕೊಟ್ಟಾರ. ಈ 4 ಆಪ್ಷನ್ ಬಗ್ಗೆ ನೋಡೋಣ. ನೋಡ್ರಿ, ಡೈರೆಕ್ಟ್ ಆಗಿ ಆನ್ಸರ್ನ ಹೇಳ್ಬಿಡ್ತೀನಿ. ಇಲ್ಲಿ ವಾತಾವರಣದಲ್ಲಿ ಹೇರಳವಾಗಿರ್ತಕ್ಕಂಥ ಅನಿಲ ನೈಟ್ರೋಜನ್. ಬೇಸಿಕಲಿ ಓದಾರಿಗೆಲ್ಲ ನೈಟ್ರೋಜನ್ ಗೊತ್ತಾಯ್ತು. ಆ ಕ್ವಶನ್ ಬಿಟ್ಬಿಡ್ತಾನವ. ನಿಮ್ಮನ್ನ ಏನ್ ಮಾಡೋದು? ಮತ್ತ ಸ್ವಲ್ಪ ಗೊಂದಲಕ್ಕೆ ಈಡು ಮಾಡೋದು. ನಿಮ್ಮನ್ನ ಏನ್ ಮಾಡ್ಬೇಕು? ಗೊಂದಲಕ್ಕೆ ಈಡು ಮಾಡೋ ಸಂಬಂಧ ಏನ್ ಮಾಡ್ತಾನ? ವಾತಾವರಣದಲ್ಲಿ ಹೇರಳವಾಗಿರ್ತಕ್ಕಂಥ ಅನಿಲ ನೈಟ್ರೋಜನ್ ಆಗಿದ್ರೆ ನೈಟ್ರೋಜನಿನ ಪ್ರಮಾಣ ಎಷ್ಟು ಅಂತ ಕೇಳ್ಬಿಡ್ತಾನ. ಅವನ ಮೆನ್ಷನ್ ಮಾಡ್ತಾನ ಕ್ವಶನ್ ಏನ್ ಮಾಡ್ತಾನ? ನೈಟ್ರೋಜನ್ ಐತ್ ಅಂತ ಹೇಳ್ತಾನ ಅವನ. ಹಾಗಾದ್ರೆ ನೈಟ್ರೋಜನ್ ಎಷ್ಟು ಪ್ರಮಾಣದಾಗ ಐತೆ ಅಂತ ಹೇಳ್ತಾನ? ನೈಟ್ರೋಜನ್ ಅರೌಂಡ್ 71%. ಅಪ್ರಾಕ್ಸಿಮೇಟ್ ಎಷ್ಟೈತಿ? 71% ಐತಿ ನೈಟ್ರೋಜನ್. ದೆನ್ ಆಕ್ಸಿಜನ್, ಸೆಕೆಂಡ್ ಯಾವ್ದೈತಿ? ಆಕ್ಸಿಜನ್. ಆಮ್ಲಜನಕ ಐತಂತ 29%. 29% ಎಷ್ಟೈತಿ? ಆಮ್ಲಜನಕ ಐತಂತ. ಬರೀ 29%. ನಮ್ಗೆ ಎಷ್ಟು ಜನ ಉಸಿರಾಡ್ತಾವ? ಎಲ್ಲರಿಗೂ. ನಮಗೂ ಆಕ್ಸಿಜನ್ ಬೇಕು, ಸಸ್ಯಗಳಿಗೂ ಆಕ್ಸಿಜನ್ ಬೇಕು. ಉಸಿರಾಡಕ್ ಆಕ್ಸಿಜನ್ ಬೇಕು ಮತ್ತೆ ಸಸ್ಯಗಳಿಗೆ.
ದ್ವಿತೀಯ ಸಂಶ್ಲೇಷಣೆಗೆ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ತಗೋತಾವು. ಉಸಿರಾಡುವಂತ ಸಂದರ್ಭದಾಗ ಏನ್ ತಗೋತಾವ? ಆಮ್ಲಜನಕವನ್ನ ತಗೋತಾವು. ಅದಕ್ಕೆ ಏನಂತಾರ, ರಾತ್ರಿ ಹೊತ್ತು ಗಿಡದ ತೆಳಗ್ ಮಲ್ಕೋಬ್ಯಾಡ್ರಿ. ಅವಾಗ ಏನಾಗಿರ್ತೈತೆ ಅದ್ರದ್ದು, ಅಡಿಗೆ ಮಾಡೋದು ಬಂದಾಗಿರ್ತೈತೆ. ಕಾರ್ಬನ್ ಡೈಆಕ್ಸೈಡ್ ತಗೋದ್ ಬಂದ್ ಮಾಡಿರ್ತೈತಿ, ಅದು ಆಮ್ಲಜನಕ ತಗೋತೈತಿ, ನಾವು ಆಮ್ಲಜನಕ ತಗೋತೀವಿ. ಹಾಗಾದ್ರೆ ಹೆಚ್ಚು ಬೇಕಲ್ಲ, ಆಮ್ಲಜನಕ ಕೊರತೆ ಐತಿ. ಇರೋದ ವಾತಾವರಣದಾಗ 29% ಆಮ್ಲಜನಕ ಐತಿ. ನಮಗೂ ಬೇಕು, ಅವ್ರಿಗೂ ಬೇಕು ಅಂದ್ಕೂಡ್ಲೆ ಏನಾಕತಿ, ಕೊರತೆ ಉಂಟಾಕತಿ. ಹೌದಾ? ಆಮ್ಲಜನಕ ಎಷ್ಟೈತೆ ಈಗ? 29%. ಮೂರನೇ ಸ್ಥಾನದಲ್ಲಿ ಅರ್ಗಾನ್. ಮೂರನೇ ಸ್ಥಾನದಲ್ಲಿ ಏನೈತಿ? ಅರ್ಗಾನ್. ಇದಕ್ಕೆ ಏನಂತಾರ ಅಂತೇಳಿ ಕಮೆಂಟ್ ಮಾಡ್ರಿ. ಅರ್ಗಾನ್, ನಿಯಾನ್, ಕ್ಸೆನಾನ್, ಕ್ರಿಪ್ಟಾನ್, ರೆಡಾನ್. ಅರ್ಗಾನ್, ನಿಯಾನ್, ಕ್ಸೆನಾನ್, ರೆಡಾನ್, ಕ್ರಿಪ್ಟಾನ್. ಇವುಗಳಿಗೆ ಯಾವ ಅನಿಲಗಳಂತಾರ ಅಂತೇಳಿ ಕಮೆಂಟ್ ಮಾಡ್ರಿ. ಹಾಗೂ ಇನ್ನೂ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್. ಇವುಗಳು ಆವರ್ತ ಕೋಷ್ಟಕದಲ್ಲಿ, ಪಿರಿಯಾಡಿಕ್ ಟೇಬಲ್ ನಲ್ಲಿ ಎಷ್ಟನೇ ಗುಂಪಿನಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಯಾವುದು? ಅರ್ಗಾನ್, ನಿಯಾನ್, ಕ್ಸೆನಾನ್, ಕ್ರಿಪ್ಟಾನ್, ರೆಡಾನ್. ಈ ಅನಿಲಗಳಿಗೆ ಯಾವ ಅನಿಲಗಳೆಂದು ಕರೆಯುತ್ತಾರೆ ಹಾಗೂ ಆವರ್ತ ಕೋಷ್ಟಕದಲ್ಲಿ ಎಷ್ಟನೇ ಗುಂಪಿನಲ್ಲಿ ಕಂಡು ಬರುತ್ತವೆ? ಯಾವ ಈ ಅನಿಲಗಳು? ಅರ್ಗಾನ್, ನಿಯಾನ್, ಕ್ಸೆನಾನ್, ಕ್ರಿಪ್ಟಾನ್, ರೆಡಾನ್. ಈ ಅನಿಲಗಳು ವಾತಾವರಣದಲ್ಲಿ 0.93%, ವಾತಾವರಣದಲ್ಲಿ 0.93%. ದೆನ್ ಫೋರ್ತ್ ಪ್ಲೇಸ್ನಾಗ ಇಲ್ಲಿ ಆಪ್ಷನ್ದಾಗ ಐತಿ ಯಾವುದು? CO2, ಕಾರ್ಬನ್ ಡೈಆಕ್ಸೈಡ್, 0.039. ಸಮ್ ಬುಕ್ಸ್ ದೇ ಆರ್ ಗಿವನ್ 0.04. ಬೋತ್ ಆರ್ ಕರೆಕ್ಟ್. ಅಪ್ರಾಕ್ಸಿಮೇಟ್ ಏನ್ ಮಾಡ್ಯಾರ? ವ್ಯಾಲ್ಯೂ ಏನ್ ಮಾಡ್ಯಾರ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನು ಬರ್ದಾರ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 0.04. ಕ್ಲಿಯರ್? ವಾತಾವರಣದಲ್ಲಿ ಅಬಂಡೆಂಟ್ ಗ್ಯಾಸ್ ಯಾವ್ದೈತೆ ಅನ್ನಂಗಾಯ್ತು? ಹೇರಳವಾಗಿರ್ತಕ್ಕಂಥ ಅನಿಲ ನೈಟ್ರೋಜನ್. ಎರಡನೇ ಸ್ಥಾನದಾಗ ಆಮ್ಲಜನಕ. ಮೂರನೇ ಸ್ಥಾನದಾಗ ಅರ್ಗಾನ್ ಐತಂತ. ನಾಲ್ಕನೇ ಸ್ಥಾನದಾಗ ಕಾರ್ಬನ್ ಡೈಆಕ್ಸೈಡ್ ಐತಿ. ಸೊ ಮುಂದುವರೆದ ಕ್ವಶನ್ಸ್ಗಳನ್ನ ಮುಂದಿನ ಅವಧಿಯಲ್ಲಿ ತೆಗೆದುಕೊಂಡು ಬರ್ತೀನಿ. ಸೊ ಇಲ್ಲಿಯವರೆಗೂ ಕೆಲವೊಂದಷ್ಟು ಬೇಸಿಕ್ ಕ್ವಶನ್ಸ್ ಅನ್ನ ಸೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇದೇ ರೀತಿಯಾಗಿ ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೇ GK ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ವಶನ್ಸು, ಆನ್ಸರು, ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಇದೆ, ಆಫ್ಲೈನ್ ಕ್ಲಾಸಸ್ ಇದೆ, ಅಡ್ಮಿಷನ್ ತೆಗೆದುಕೊಳ್ಬೋದು. ಸೊ ಮುಂದಿನ ಅವಧಿಯಲ್ಲಿ ಮುಂದುವರೆದ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್. ನಮಸ್ಕಾರ. ಥ್ಯಾಂಕ್ ಯು.